ಸಿಕ್ಕಾಪಟ್ಟೆ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ನಾರಾಯಣಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ತದ್ಬುದ್ಧಯಃ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ತದ್ಬುದ್ಧಯಃ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಃ. ತತ್ ಅಂದರೆ ಬ್ರಹ್ಮ, ಬ್ರಹ್ಮಬುದ್ಧಯಃ ಬ್ರಹ್ಮಾತ್ಮಾನಃ ಬ್ರಹ್ಮನಿಷ್ಠಾಃ ಬ್ರಹ್ಮಪರಾಯಣಾಃ. ಆದರೆ ಬುದ್ಧಿ, ನಮ್ಮ ಬುದ್ಧಿಯೆಲ್ಲ ಎಲ್ಲಿ ಉಪಯೋಗಿಸ್ಬೇಕು? ದೇವ್ರನ್ನ ಅರ್ಥ ಮಾಡಿಕೊಳ್ಳೋದ್ರೊಳಗೆ. ಬುದ್ಧಿ ಸಾಮಾನ್ಯ ಬುದ್ಧಿ ಯಾವುದಕ್ಕೆ ಉಪಯೋಗಿಸ್ತಾರೆ? ಅಪ್ರಸಕ್ತ ವಿಚಾರದ ಬಗ್ಗೆ, ಇರಲೆವೆಂಟ್ ವಿಚಾರದ ಬಗ್ಗೆ ತಗೋತಾರೆ, ಪ್ರಯೋಜನ ಇಲ್ಲ. ದೇವ್ರ ಬಗ್ಗೆ ಉಪಯೋಗಿಸ್ಬೇಕು ಬುದ್ಧಿನ. ಅದಕ್ಕೇ ಮಂದಬುದ್ಧಯ ಅಂತ ಕರೆಯೋದು. ಯಾತಕ್ಕೆ ಕರೆದ್ರು ಅಂದರೆ ಎಲ್ಲೆಲ್ಲೋ ವಿಚಾರ ಮಾಡ್ತಾರೆ, ದೇವ್ರ ಅತಿ ಮುಖ್ಯವಾದ ದೇವ್ರ ಬಗ್ಗೆನೇ ಬಿಟ್ಟುಬಿಡ್ತಾರೆ. ಆದ್ದರಿಂದ ತದ್ಬುದ್ಧಯ ತದಾತ್ಮಾನಃ ಪ್ರವಣಂ ಕುರು ಮಾನಸ ಮೀಶಪದೆ. ಮನಸ್ಸನ್ನು ದೇವರಲ್ಲೇ ಹಾಕಬೇಕು, ಬೇರೆ ಕಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಹಾಕಬಾರದು. ತನ್ನಿಷ್ಠ ಬ್ರಹ್ಮನಿಷ್ಠಾ, ಅದರಲ್ಲೇ ಸಂಪೂರ್ಣವಾದ ಆಸಕ್ತಿ ಇರಬೇಕು. ತತ್ಪರಾಯಣ, ಪ್ರತಿ ಪ್ರಸಂಗದಲ್ಲೂ ಕೂಡ ದೇವರೇ ಗತಿ, ಪರಂ ಅಯನಂ, ಅವನೇ ನಮಗೆ ಅತ್ಯಂತ ಮುಖ್ಯವಾದ ಆಸರೆ ಅಂತಕ್ಕಂಥ ಭಾವನೆ ಇರಬೇಕು. ಯಾವಾಗಲೂ ದೇವ್ರ ನೆನಪಾದರೂ ಉಪಯೋಗ ಇಲ್ಲ, ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತನ ಸ್ಮರಣೆ ಆಗಬೇಕು. ಇಂಥವ್ರು ಏನಾಗ್ತಾರೆ? ಜ್ಞಾನ ನಿರ್ಧೂತ ಕಲ್ಮಷಾಃ. ಜ್ಞಾನದಿಂದಾಗಿ, ಅಪರೋಕ್ಷ ಜ್ಞಾನದಿಂದಾಗಿ ಕಲ್ಮಷ, ಎಲ್ಲ ವಿಧವಾದ ಪಾಪಗಳನ್ನು ಕೂಡ ಧೂತ ಅಲ್ಲ ನಿರ್ಧೂತ, ಸಂಪೂರ್ಣ ಕಳ್ಕೊಂಡು ಕರ್ಮಕ್ಷಯ ಆಗೋಯಿತು. ಗಚ್ಚಂತಿ ಅಪುನರಾವೃತ್ತಿ ಮೋಕ್ಷಕ್ಕೆ ಹೋಗ್ತಾರೆ, ವಾಪಸ್ ಬರದೇ ಇರತಕ್ಕಂಥ ಜಾಗಕ್ಕೆ ಹೋಗ್ತಾರೆ. ಏನಾಗಿದೆ? ವಿದ್ಯಾವಿನಯ ಅಪರೋಕ್ಷ ಜ್ಞಾನ ಅವ್ಯವಹಿತ ಸಾಧನಮಾಹ ತದ್ಬುದ್ಧಯ ಇತಿ. ಈ ರೀತಿಯಾದ ಇನ್ವಾಲ್ವ್ಮೆಂಟ್ ಬಂದಾಗ ಅಪರೋಕ್ಷ ಜ್ಞಾನಕ್ಕೆ ಹತ್ತಿರ ಇದ್ದಾನೆ ಅಂತ ಅರ್ಥ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಮತ್ತು ಇದಿಷ್ಟು ಒಂದಾಯಿತು. ಜಗತ್ತಿನ ಹೊರಗೆ ಹೇಗೆ ನೋಡಬೇಕು, ಒಳಗಾಯ್ತು. ಈಗ ಹೊರಗೆ ಹೇಗೆ ನೋಡಬೇಕು ಅಂದರೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಎಲ್ಲಿ ನೋಡಿದರೂ ವಿದ್ಯಾವಿನಯ ಸಂಪನ್ನ ವಿದ್ಯಾವಿನಯ ಎರಡು ರೀತಿ ಮಾಡೋಕ್ಕೆ ಬರುತ್ತೆ. ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಅಂತ ಒಂದು ಅರ್ಥ. ವಿದ್ಯಾವಿನಯ ಸಂಪನ್ನ, ಯಾರಲ್ಲಿ ವಿದ್ಯಾವಿನಯ ಇರುತ್ತೋ ಅವರಲ್ಲಿ, ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ ಗವಿ, ಹಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶಪಾಕ ನಾಯಿ ಬೇಯಿಸಿ ತಿನ್ನುವವನಲ್ಲಿ ಕೂಡ ಸಮದರ್ಶಿಗಳಾಗಬೇಕು. ಇವೆಲ್ಲ ಅಪಾರ್ಥಕ್ಕೆ ಕಾರಣ ಮಾಡ್ಕೊಂಡ್ಬಿಡ್ತಾರೆ ತುಂಬ ಜನಗಳು. ಸರಿಯಾದ ಅದೇ ಗೊಂದಲವನ್ನು ಕೃಷ್ಣ ಹುಟ್ಟಿಸಿಲ್ಲ, ಇವರೇ ಹುಟ್ಟಿಸ್ಕೊಂಡ್ಬಿಡ್ತಾರೆ. ಯಾಕೆ ತಮ್ಮ ಮತಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಅರ್ಥ ಬದಲಾಯಿಸಿಬಿಡ್ತಾರೆ. ಎಲ್ಲರೂ ಸಮ ಅಂತ ತಿಳ್ಕೊಂಡು ಅವ್ರ ತಮ್ಮ ತಿಳ್ಕೊಳ್ಳೋ ಹೇಗೆ ಸಾಧ್ಯ? ಆನೆ ನಾಯಿ ಎಲ್ಲಿ ಸಮ ಆಗುತ್ತೆ? ಹೈಟು ಏನೇನೂ ಸಂಬಂಧ ಇಲ್ಲ. ಗೋವಿಯಲ್ಲಿ ನಾಯಿ ಇಲ್ಲ, ಎಕ್ಸಾಕ್ಟ್ಲಿ ಆಪೋಸಿಟು. ಹೇಗೆ ಸಾಧ್ಯ ಅಂದರೆ ಇವರು ಸಮ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಇವರೊಳಗೇನು ಭಗವಂತ ಇದ್ದಾನಲ್ಲ, ಅವನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಭಗವಂತನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳ್ಕೊಬೇಕೇ ಹೊರತು ಇವರಲ್ಲೇ ಯಾವ ವ್ಯತ್ಯಾಸ ಇಲ್ಲ ಅಂದರೆ ಪ್ರತ್ಯಕ್ಷ ವಿರೋಧ. ಅದು ಇವರಲ್ಲಿ ವಿರೋಧ ಇಲ್ಲ ಅಂತಕ್ಕಂಥ ಮಾತು ಪ್ರತ್ಯಕ್ಷಕ್ಕೆ ವಿರುದ್ಧವಾದ್ದರಿಂದ ಆ ಮಾತನ್ನು ಹೇಳೋದಕ್ಕೆ ಹೋಗಬಾರ್ದು. ಭಾಳ ಇಂಪಾರ್ಟೆಂಟ್ ಅದು. ವಿದ್ಯಾವಿನಯ ಸಂಪನ್ನೆ ಅಥವಾ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳಿದರೆ ದೇವರು ಸಮ ಅಂತ ಆಯ್ತೆ ಹೊರತು ಯಾರು ಸಮ ಅಂತ ಆಗಲಿಲ್ಲ? ಒಳಗಿರೋ ವ್ಯಕ್ತಿಗಳು ಸಮ ಅಂತಾಗಲಿ, ದೇಹ ಸಮ ಅಂತಾಗಲಿ ಅಲ್ಲ. ಅರ್ಥಾತ್ ಸಂಬಂಧ ಇಲ್ಲ ದೇಹ. ಒಳಗಿರೋ ಜೀವನೂ ಅಷ್ಟೇ. ಆದರೆ ಒಳಗಿರೋ ಪರಮಾತ್ಮ ಇದ್ದಾನೆ, ಅವನು ಮಾತ್ರ ಏನೋ ಈಗ ಗೌರ್ಮೆಂಟ್ ಸರ್ವೆಂಟ್, ಗೌರ್ಮೆಂಟ್ ಅವರು ಕಾಮನ್ ಆಗೋದು ಅಷ್ಟೇ. ನೀವು ಕ್ಲಾಸ್ 1 2 3 4 ಇಲ್ಲ ಅಂತಲ್ಲ, ಅದಿದ್ದೇ ಇದೆ. ಅದೇ ರೀತಿಯೇ ಇವತ್ತು ನೋಡಿ, ಇದು ಎಷ್ಟು ವೋಲ್ಟ್ಸ್ ಇದೆ? 0 ವೋಲ್ಟ್ಸಿಂದ ಶುರುವಾಗುತ್ತೆ. ಈಗ ಎಲ್ಲ ಕಡೆ ಕರೆಂಟ್ ಇದೆ, ಬಟ್ ಬೆಳಕು ಮಾತ್ರ ಕಡಿಮೆ ಬರ್ತಾಯಿದೆ. ತೆಗೆದು ಕೈ ಇಟ್ಟರೆ 0 ಕ್ಯಾಂಡಲ್ ಹೊಡೆಯಲ್ಲ. ಎಷ್ಟು ಹೊಡೆಯುತ್ತದು? 230 ಹೊಡೆಯುತ್ತದೆ. ಸೊ ಕರೆಂಟ್ನಲ್ಲಿ ವ್ಯತ್ಯಾಸ ಇಲ್ಲ. ಈ ಬೆಳಕಿಗೆ ಇದರಲ್ಲಿ ಈ ಬಲ್ಬ್ಗಳಲ್ಲಿ ವ್ಯತ್ಯಾಸ ಇದೆ. ಇದು ಅರ್ಥ ಮಾಡಿ ಅವ್ರೇನು ಮಾಡಿಬಿಟ್ರು, ಇದರಲ್ಲೇ ವ್ಯತ್ಯಾಸ ಇಲ್ಲ ಅಂಥೇಳಿ. ಒಬ್ಬ ಆತ್ಮನ ಇನ್ನೊಬ್ಬ ಆತ್ಮನ ಬಿಟ್ಟುಬಿಟ್ರು ಅವರು.
ದೇಹದೊಳಗೆ ಆತ್ಮ ಇದ್ದಾನೆ, ಇನ್ನೋಳು ಆತ್ಮ ಒಳಗಿದ್ದಾನೆ ಇನ್ನೂ ಕೂಡ. ಅದನ್ನು ಬಿಟ್ಟಿದ್ದರಿಂದ ಇವ್ರಿಗೆ ಫಜೀತಿ ಆಯಿತು. ಅದಕ್ಕೆ ಹಿಂದೆಲ್ಲ ಹೇಳ್ತಾನೆ ಬಂದಿದ್ದಾರೆ ಅದನ್ನು ಇಲ್ಲಿ ಬಟ್ಟು ಬೇರೆ ಅರ್ಥ ಮಾಡಿದರೆ ಇದು ಲೋಕಕ್ಕೋಸ್ಕರ ಪ್ಲೀಸ್ ಮಾಡೋಕ್ಕೋಸ್ಕರ ಹೇಳ್ತಾರೆ. ಅವರು ಪ್ಲೀಸ್ ಅಲ್ಲ, ಅವ್ರಿಗೂ ಪ್ರಾಬ್ಲಮ್ಮು ಇವ್ರಿಗೂ ಪ್ರಾಬ್ಲಮ್ ಅದರಿಂದ. ಎಲ್ಲರೂ ಸಮ ಅಂತ ಹೇಳಿದ ನಾನು ಸೀಟ್ ಬಿಟ್ಕೊಂಡು ನಾನು ಕೊಡ್ತೀನಿ ಬಾ ಅಂದ ಏನು ಮಾಡ್ತಾನಾಗ? ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಸಾಮ್ಯ ಅಂತ ಟಿಕೆಟ್ ತೊಗೊಂಡು ಎಲ್ಲರಿಗೂ ಜಾಗ ಕೊಡಬೇಕು, ಅದು ಸಾಮ್ಯ ಹೊರತು ಒಂದೇ ಸೀಟ್ ಅಷ್ಟು ಜನ ಕೂಡಿಸಿದ್ರೆ ಗತಿ ಏನಾಗುತ್ತೆ? ಕುಳಿದ್ರೆ ಸಾಧ್ಯನಾ? ಸರಿಯಲ್ಲ. ಅಲ್ಲ ಜ್ಞಾನಿ ಆದವನು ಹೀಗೆ ನೋಡುತ್ತಾನೆ. ಯಾರೇ ಬಂದರೂ ಒಳಗಿರತಕ್ಕಂಥ ದೇವರು ಸಮಾನ, ಕೈ ಮುಗಿದ ಒಳಗಿರೋ ದೇವರಿಗೆ ನಮಸ್ಕಾರ. ಅದು ಅದರಲ್ಲಿ ವ್ಯತ್ಯಾಸ ಇಲ್ಲ. ಗೌರ್ಮೆಂಟ್ ಸರ್ವೆಂಟ್ ತಕ್ಷಣ ಒಂದು ಕಾಮನ್ ಫ್ಯಾಕ್ಟ್ರಿ ಬಂದೋಯ್ತು. ಆ ಕಾಮನ್ ಫ್ಯಾಕ್ಟ್ರಿ ಇಟ್ಕೊಂಡು ನೋಡಬೇಕೇ ಹೊರತು ಇವರಲ್ಲಿ ವ್ಯತ್ಯಾಸ ಇದೆ, ಆ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಂಸ್ಥೆಯಲ್ಲಿರುತ್ತೆ ಎಲ್ಲರೂ ಸಮಾನರು, ಅದು ಕರೆಕ್ಟ್. ದೇಶದಲ್ಲಿ ಎಲ್ಲರೂ ಸಮಾನರು, ಯಾವುದಷ್ಟು ನ್ಯಾಯಕ್ಕೆ ಪ್ರಶ್ನೆ ಬಂದಾಗ ವ್ಯತ್ಯಾಸ ಆಗಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಜಾತಿ ಗೀತಿ ಯಾವುದು ಕೌಂಟ್ ಆಗಬಾರ್ದು. ನ್ಯಾಯ ಅನ್ಯಾಯ ಅಷ್ಟೇ. ಈ ಥರ ಅರ್ಥ ಮಾಡೋದೇ ಹೊರತು ಏನು ಮಾಡಿ ಸ್ಯಾಲ್ರಿ ರಿವೈಸ್ ಆಯ್ತು. ಈಗ ಆ ಕ್ಯಾರೆಕ್ಟರ್ನೆಲ್ಲರಿಗೂ ಸಂಬಳ ಬಂತು, ಅವ್ರಿಗೆ ಏನಾಯಿತು ಅದರಲ್ಲಿ ಕೆಲವು ಜಾತಿ ನೋಡಿ ಕಡಿಮೆ ಮಾಡೋದು ಅವೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ತಿಳಿತಾ? ವಿದ್ಯಾರ್ಥಿ ಅವನೇ ಆಗಿರಲಿ, ಪ್ರಶ್ನೆ ಸರಿಯಾಗಿ ಉತ್ತರ ಬರೆದ ಅಂದರೆ ಸರಿ ಬರೆದಿದ್ದ. ಈ ರೀತಿ ನಿಷ್ಪಕ್ಷಪಾತ ಇರಬೇಕು. ಎರಡನೇ ಪಾಯಿಂಟ್ ಇದು. ಮೊದಲನೇ ಪಾಯಿಂಟ್ ಏನು? ಒಳಗಿರೋ ದೇವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡು, ಅವರವ್ರ ಸಾಧನೆ ತಕ್ಕಂತೆ ನಿಷ್ಪಕ್ಷಪಾತವಾಗಿ ನೋಡಬೇಕು. ಎರಡದು, ಆನೆ ಬಂದ ನೋಡೋ ಕ್ರಮನೇ ಬೇರೆ, ನಾಯಿ ಬಂದ ನೋಡೋ ಕ್ರಮನೇ ಬೇರೆ. ಆದರೆ ಒಳಗೆ ದೇವರಿದ್ದಾನೆ ಅಂತ ಬರೀಬಾರ್ದು. ಅದಕ್ಕೆ ಪ್ರಾಣಿ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ, ಅದು ಕಾಮನ್ನು. ಪ್ರತಿಯೊಂದು ಪ್ರಾಣಿಗೂ ಬದುಕು ಹಕ್ಕಿರೋದ್ರಿಂದ ಅದನ್ನು ವಿನಾಕಾರಣ ಪೀಡಿಸೋದು ಕೊಲ್ಲೋದು, ಅದಕ್ಕೆ ನಾಯಿ ಹೇಳುತ್ತವೆ ಒಂದು ನಾನು ಸುಮ್ಮನೆ ಮಲಗಿದ್ದೆ ಒದ್ದು ಬಿಟ್ಟ ಸನ್ಯಾಸಿ ಅಂತೇಳಿ, ಹಾಗೆಲ್ಲ ಮಾಡ್ಲಿಕ್ಕೆ ಬರೋ. ಅದೇನು ಬಂದು ಸಿಂಹಾಸನ ಕೂಡಿಸಿ ಅಂತಲೇ ಕೇಳಲಿಲ್ಲ, ಸುಮ್ಮನೆ ಬಂದು ಒದ್ನಲ್ಲ, ಅದು ಪದ್ಧತಿ ಆಯಿತು. ಇದು ನ್ಯಾಯದಲ್ಲಿ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅಂದು ಬಿಟ್ಟು ಯಾವುದೋ ಸಾಮ್ಯ ಹೇಳಿದ್ರೆ ಕೊಟ್ಟರೆ ಅದು ನಿತ್ಯ ಉಪಯೋಗಕ್ಕೂ ಬರೋದಿಲ್ಲ, ಇದಕ್ಕೂ ಬರೋದಿಲ್ಲ, ವೇಸ್ಟ್. ಟೋಟಲಿ ನಾವು ಯಾರಿಗೂ ಒಳ್ಳೆಯದಕ್ಕೂ ಕಾರಣ ಆಗೋದಿಲ್ಲ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಏನೇ ಆಗಿರಬಹುದು, ಒಳಗಿರೋ ಪರಮಾತ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಬ್ರಾಹ್ಮಣಿ ಗವಿ, ಉದಾಹರಣೆಗೆ ಅಲಂಕಾರಕ್ಕೆ 5 ಜನ ಕೂಡಿಸ್ತಾರೆ ಅಂತ ತಿಳ್ಕೊಡಿ, 5 ಜನಕ್ಕೆ ಸಮವಾಗಿ ಕೊಡ್ತಾರೆ, ಹೌದಲ್ಲ? ಒಬ್ಬೊಬ್ರಿಗೆ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಪುಣ್ಯಕ್ಕೆ ವಯಸ್ಸು ಸಣ್ಣದು, ಇದು ಸಣ್ಣದು ಏನಿಲ್ಲ, ಅದು ಕೂತ ಮೇಲೆ ಜಾಗ ಮುಗಿದೋಯ್ತು ಅಷ್ಟೆ. ಅದೇ ಅಲ್ಲೇ ಏನು ಒಂದು ದೇವನ ಆವಾಹನ ಮಾಡಿದ್ದಾರಲ್ಲ, ಭಗವದ್ ರೂಪಕ್ಕೆ ವ್ಯತ್ಯಾಸ ಇಲ್ಲ. ಆಮೇಲೆ ಹೊರಗೆ ಬಂದಮೇಲೆ ಇವರು ಬೇರೆ ಅವರು ಬೇರೆ, ಅದರ ವ್ಯತ್ಯಾಸ ಇಲ್ಲ. ಆಹ್ವಾನಿತವಾದ ದೇವತಾ ರೂಪದ ದೃಷ್ಟಿಯಿಂದ ಸಾಮ್ಯ ಹಾಗೆ ನೋಡ್ತಾರೆ. ಹಾಗೆ ಇವೆಲ್ಲ ಯೋಚನೆ ಮಾಡೋದು ಬಿಟ್ಟುಬಿಟ್ಟು ದೇವರ ರೂಪಗಳಲ್ಲಿ ಭೇದ, ಅದಕ್ಕೆ ಅರ್ಥ. ದೇವರು ಎಲ್ಲಿದ್ದರೂ ಕೂಡ ಇಲ್ಲಿ ಸ್ವಾರಸ್ಯ ಎಷ್ಟಿದೆ ಗೊತ್ತಾ ಅದರಲ್ಲಿ? ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ, ಅದು ಬರೀ ವಿದ್ಯಾವಿನಯ ಸಂಪನ್ನ. ನೋಡಿ, ವಿದ್ಯಾ ಸಂಪನ್ನ ವಿನಯ ಸಂಪನ್ನ ಅಂತ ಹೇಳಿದ್ರು. ಜೊತೆಗೆ ವಿದ್ಯಾ ದದಾತಿ ವಿನಯಂ, ವಿದ್ಯೆ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದು ಯಾವುದೋ ವಿನಯ. ವಿನಯ ಯಾರಲ್ಲಿರುತ್ತೋ ಅವರಲ್ಲಿ ವಿದ್ಯೆ ಇದೆ ಅಂತ ಅರ್ಥ. ವಿದ್ಯೆ ಹುಡುಕ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವಲ್ಲ, ಆ ದೃಷ್ಟಿಯಲ್ಲಿ. ಬೆಳಕು ನೋಡಿ ವೋಲ್ಟೇಜ್ ಲೆಕ್ಕ ಹಾಕ್ತೀವಲ್ಲ, ಹಾಗೆ ವೋಲ್ಟೇಜ್ ಕೌಂಟ್ ಮಾಡ್ಲಿಕ್ಕೆ ಬರೋಲ್ಲ, ಬೆಳಕಿನ ಮೇಲೆ ವ್ಯತ್ಯಾಸ ಗೊತ್ತಾಗುತ್ತೆ. ಹೌದು, ಪೂರ್ತಿ ಒಳಗಿರೋ ಗೌರವ ಹೇಳಿದ. ಮೀಟರ್ ರೀಡರ್ ಬಂದ, ಹೈಟು ವೇಟು ಏನು ನೋಡೋಲ್ಲ, ಮೀಟರ್ ರೀಡರ್ ಅಷ್ಟೇ ಅವನೀಗ. ಸೊ ಅವನಿಗೇನು ಡ್ಯೂ ರೆಸ್ಪೆಕ್ಟ್ ಸಿಗಬೇಕು. ವ್ಯಕ್ತಿಯಾಗಿ ಬಂದರೆ ಬೇರೆ ವಿಚಾರ. ನಾವು ರಿಟೈರ್ ಆಗಿ ಬಂದಾಗ ಹೋಗಿ ಮಾತಾಡಿಸ್ತಾ ಇರ್ಬೋದು ನಾವು ಬೇಕಾದ್ರೆ, ಸಂಬಂಧ. ಇದು ಹಾಗಲ್ಲ. ನಮ್ಗೆ ಆಗದೇ ಇದ್ದವನ ಪೋಸ್ಟಲ್ಲಿ ಇದ್ದರೂ ಕೂಡ ಏನು ಮಾಡಬೇಕು? ಅವನ ಕೆಲಸಕ್ಕೆ ಅಡ್ಡಿ ಆತಂಕ ಮಾಡಬಾರ್ದು. ಮಾಡೋದ್ರಿಂದ ನಮಗೆ ಸಮಸ್ಯೆ ಹೊರತು ಅವ್ರಿಗೆ ಅವಮಾನ, ನಮಗೆ ಸಮಸ್ಯೆ, ಎರಡೂ ಆಗಬಾರ್ದು. ಇದು ಸರಿಯಾಗಿರೋ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇನ್ನೂ ಸ್ವಾರಸ್ಯ ನೋಡಿ, ಪದ ಹೇಗೆ ಕೊಡ್ತಾರೆ? ಒಂದು ನಾಯಿ, ಒಂದು ಆನೆ. ಆನೆ ಎತ್ತರೇನು, ನಾಯಿ ಎತ್ತರೇನು ಅವ್ನು ಹೇಳ್ತಾ ಇರ್ತೀವಿ. ನಾಯಿ ಬೋಡಿದ್ರೆ ಆನೆ ಕೇರೆ ಮಾಡೋದಿಲ್ಲ, ಅದಕ್ಕೆ ಒಂದೇಟು ಹೋದರೆ ಪೀಸ್ ಆಗೋಗ್ಬಿಡುತ್ತೆ. ಅದಕ್ಕಿಂತ ಸಂಬಂಧನೇ ಅಜಗಜಾಂತರ ವ್ಯತ್ಯಾಸ ಅಂತೀವಲ್ಲ, ಹಾಗೆ. ಅಂದರೆ ವಿರುದ್ಧ ವಸ್ತುಗಳು ಅಲ್ಲಿರೋ ದೇವರಿಗೂ ವ್ಯತ್ಯಾಸ ಇಲ್ಲ. ಸೊ ಈ ಹೈಟಲ್ಲಿ ವ್ಯತ್ಯಾಸ, ಅದರಲ್ಲೂ ಇರೋ ದೇವರಿಗೂ ವ್ಯತ್ಯಾಸ ಇಲ್ಲ. ಮತ್ತು ಅತಿ ಕೆಟ್ಟ ಕೆಲಸ ಮಾಡೋನು ಸ್ವಪಾಕಾದರೆ ಅತಿ ಕೆಟ್ಟ ಕೆಲಸ ಮಾಡೋನು, ಅವರಲ್ಲೂ ದೇವರಿದ್ದಾನೆ. ಅವನು ಕೆಟ್ಟ ಕೆಲಸ ಮಾಡೋನೊಳು ದೇವರಿದ್ದಾನೆ ಅನ್ನೋ ಕಾರಣಕ್ಕೇನಾಗಲಿಲ್ಲ, ದೇವರಲ್ಲಿ ವ್ಯತ್ಯಾಸ ಆಗಲಿಲ್ಲ. ದೇವರೇನೆ, ದೇವರು ಎಲ್ಲಿದ್ದರೂ ಬದಲಾವಣೆ ಆಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸೂಪರ್ ಫಿಲಾಸಫಿ. ಇದು ಎಷ್ಟೊಂದು ಶ್ರೇಷ್ಠ ಅಂತ ಆಚಾರ್ಯ ಹೇಳ್ತಾರೆ ಈ ಭಾಷೆಯಲ್ಲಿ. ಶುನಿಚೈವ ಶ್ವಪಾಕೇಚ, ಒಂದೇ ದರ್ಜೆ ಹೇಳಲಿಲ್ಲ. ಬ್ರಾಹ್ಮಣ ವೈಶ್ಯ ಅವೆಲ್ಲ ಹೇಳಕ್ಕೆ ಹೋಗಲಿಲ್ಲ, ಬರೀ ಮನುಷ್ಯ ಅಂತ ಹೇಳಲಿಲ್ಲ. ವಿದ್ಯಾವಿನಯ ಸಂಪನ್ನ ಮನುಷ್ಯ ಎಲ್ಲ ಬಂದು ಹೋದ್ರಲ್ಲ. ವಿದ್ಯಾವಿನಯ ಸಂಪನ್ನ ವಿದುರನಿಗೆ ಎಷ್ಟು ಗೌರವ ಇತ್ತು ಗೊತ್ತಾಯ್ತಾ? ಆ ಥರ ಬ್ರಾಹ್ಮಣ ಅಂಬೋದು ಯಾತಕ್ಕೆ? ಬರೀ ಇಟ್ಸೆಲ್ ಬ್ರಾಹ್ಮಣ್ಯ ಅನ್ನೋ ಕಾರಣಕ್ಕೇ. ಎರಡನೇದು ವಿದ್ಯಾವಿನಯ ಸಂಪನ್ನ ನಂಬರ್ 1, ಅದು ವಿದ್ಯಾವನ್ ನಂಬರ್ 1, ಅದು ನಹಿ ಜ್ಞಾನೇನ ಸದೃಶ್ಯಂ ಆದ್ದರಿಂದ ನಂಬರ್ 1. ಆಮೇಲೆ ಬ್ರಾಹ್ಮಣ, ಆಮೇಲೆ ಗೋಬ್ರಾಹ್ಮಣ ಹಿತಾಯಚ, ಆಮೇಲೆ ಆನೆ, ಆಮೇಲೆ ಶುನಿ ನಾಯಿ, ಇನ್ನೊಬ್ಬರು ನಾಯಿ ಬೇಯಿಸಿ ತಿನ್ನೋನು ಶ್ವಪಾಕ.
ಇಷ್ಟು ಜನ ಇದ್ದಾರೆ ಪಂಡಿತರು ಇದು ಮಾಡ್ತಾರೆ. ಒಳಗಿರೋ ದೇವರಲ್ಲಿ ವ್ಯತ್ಯಾಸವಿಲ್ಲ. ಅವರನ್ನು ನೋಡ್ಬೇಕಾದ್ರೆ ಹೇಗೆ ನೋಡ್ಬೇಕು ನಾವೇ, ಒಳಗೆ ದೇವರಿದ್ದಾನೆ ಎಂಬುದನ್ನು ಮಾನವೀಯತೆ ಎಂಬುದು ಎಂದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ಭಗವಂತ ಇದ್ದಾನೆ. ಅವನಿಗೆ ಆಪತ್ತು ಬಂತು ಅಂದರೆ ಬೇರೆ ಏನೂ ನೋಡ್ಲಿಕ್ಕೆ ಹೋಗಬಾರ್ದು. ಅವ್ರು ಯಾರೋ ಬಿದ್ದಾರೆ, ಯಾರು ಯಾತಿ ಕುಲ ನೋಡ್ತಾ ಕೊಡಬಾರ್ದು. ಏನು ಮಾಡಬೇಕು, ಅಷ್ಟು ಎತ್ತಬೇಕು. ನಮ್ಮ ಕೈಯಿಂದ ಆದಷ್ಟು ಕೆಲಸ ನಾವು ಮಾಡಿಬಿಡ್ಬೇಕು. ನಾವು ಡಾಕ್ಟ್ರಲ್ಲ, ಆದ್ದರಿಂದ ಮುಂದೇನೋ ಮಾಡೋಕ್ಕೆ ನಮಗೆ ಬರೋದಿಲ್ಲ. ಅದು ಎಬ್ಸ್ಲಕ್ಕೆ ಬರುತ್ತೆ. ನಾವು ಡಾಕ್ಟ್ರಲ್ಲ, ಡಾಕ್ಟ್ರಿಗೆ ಫೋನ್ ಮಾಡ್ತಾ ಕೊಡಬಾರ್ದಾಗ ಮಾಡಿ, ಅದು ಇವನು ನಿಮ್ಮ ಕೆಲಸ ನೀವು ಮಾಡಿ. ಜೊತೆಗೆ ತುಂಬ ಜನ ಅಲ್ಲಿ ತಪ್ಪು ಮಾಡಿಬಿಡ್ತಾರೆ. ಯಾವುದೋ ಕೂಸು ಬಿತ್ತು, ಮೊದಲು ಸ್ನಾನ ಕೂತಿದ್ದ ಕೂಸು ಬಿತ್ತು. ಯಾವ ಕೂಸು ಇರ್ಬಿಟ್ಟು ಸ್ನಾನ ಮೈಲಿಗೆ ಆಗುತ್ತೆ, ಕಣ್ಣು ಜಾಸ್ತಿ ಮುಚ್ಕೊಂಡ್ಬಿಟ್ಟು ಶುರು ಮಾಡೋದು. ಕೂಸು ಸತ್ತೋಯ್ತು, ಗೊತ್ತಾಯ್ತಾ? ಇವರು ಮಡಿ ಹೋಗೋದೆಲ್ಲಿ, ಕೂಸು ಹೋಗೋದೆಲ್ಲಿ. ಇವನು ಮಡಿ ಮತ್ತೆ ಸ್ನಾನ ಮಾಡಿ ಮತ್ತೆ ಬಂದೇ ಬರುತ್ತೆ. ಆ ಕೂಸು ಬರುತ್ತಾ? ನಮ್ಮಲ್ಲಿ ಈ ರೀತಿ ಮಾಡಿ ಜನ ದೂರ ಆಗಿಬಿಟ್ರು. ದೇವರಿಂದನೂ ದೂರ ಆಗ್ತಾರೆ, ಜನದಿಂದನೂ ದೂರ ಆಗ್ತಾರೆ. ದೇವರು ಹತ್ತಿರ ಸೇರಿಸೋದಿಲ್ಲ, ಜನಗಳು ಹತ್ತಿರ ಸೇರಿಸೋದಿಲ್ಲ. ತಪ್ಪದು. ಡ್ಯೂ ರೆಸ್ಪೆಕ್ಟ್ ಆಫ್ ಮನುಷ್ಯನಿಗೆ ಪ್ರತಿಯೊಬ್ಬ ನಮಗೆ ಎಷ್ಟು ಹಕ್ಕಿದೆ, ಉಳಿದವ್ರು ಮನುಷ್ಯನಾದವನಿಗೆ ಅಷ್ಟೇ ಹಕ್ಕಿದೆ. ಅದನ್ನು ನಾವು ಬೇಸಿಕ್ ಇದೆಲ್ಲ ಭಗವದ್ಗೀತೆ ಟೀಚ್ ಮಾಡೋದು. ಇದು ಎಲ್ಲದಕ್ಕೂ ಬೇಕಿದೆ. ಲೌಕಿಕ ಜೀವನ, ಅಧ್ಯಾತ್ಮ ಜೀವನ ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಸುರಕ್ಷಿತವಾದ ಜೀವನ. ಶುನಿಚೈವ ಶ್ವಪಾಕೆ. ಸುಮ್ಮನೆ ಇವೆಲ್ಲ ಒಂದೇ ಅಂತ ತಿಳ್ಕೊಳ್ಳೋಕ್ಕೆ ಜ್ಞಾನೇ ಆಗಬೇಕು. ಇದಕ್ಕೆಲ್ಲ ಎಲ್ಲರೂ ಒಂದೇ ಅಂತೇಳಿ ಈ ರೀತಿ ಮೆಕ್ಯಾನಿಕಲಿ ಒಂದೇ ಅಂತ ತಿಳ್ಕೊಳ್ಳೋಕೆ ಏನು ಬೇಕಾಗಿಲ್ಲ, ಯಾವ ಜ್ಞಾನವೂ ಬೇಕಿಲ್ಲ. ಅಜ್ಞಾನ ಸಾಕೋದಕ್ಕೆ. ಯಾಕೆ ಅಪೋಸಿಟ್ ಎಲ್ಲ ತಪ್ಪು ತಿಳ್ಕೊಳ್ಳೋದಕ್ಕೆ ಮಹಾಜ್ಞಾನ ಬೇಕಾದಕ್ಕೆ. ತಪ್ಪದು. ಯಾವುದು ಸೂಕ್ಷ್ಮತೆ ತಿಳ್ಕೊಳ್ಳೋದಕ್ಕೆ ಬೇಕೇ ಹೊರತು ಬೇರೆದಕ್ಕಲ್ಲ. ನಮಗೆ ರೋಗ ಬಂದಿದ್ದು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಯಾವ ಜಾತಿ ಡಾಕ್ಟ್ರು ಪ್ರಶ್ನೆ ಇಲ್ಲ, ಗೊತ್ತಾಯ್ತು? ನಮಗೇನು ಬೇಕೀಗ ಅವನು ಅಷ್ಟೇ. ಯಾವ ಜಾತಿ ಪೇಷಂಟ್ ಅಂತ ಅವ್ನು ನೋಡಬಾರ್ದು, ಯಾವ ಜಾತಿ ಡಾಕ್ಟ್ರು ಅಂತ ಇವ್ನು ನೋಡಬಾರ್ದು. ಡಾಕ್ಟ್ರ್ ಹೌದೋ ಅಲ್ಲ ಅದು ನೋಡಬೇಕು, ಅದು ಇಂಪಾರ್ಟೆಂಟ್. ಕೋಟಾ ಡಾಕ್ಟ್ರ್ ಆಗಬಾರ್ದು. ಪೇಷಂಟು ಯಾವ ಜಾತಿ ಪ್ರಶ್ನೆ ಇಲ್ಲ. ಪುಣ್ಯಕ್ಕೆ ಯಾವಲ್ಲಿ ಬೋರ್ಡ್ ಹಾಕ್ಕೊಂಡಿಲ್ಲ, ಬ್ರಾಹ್ಮಣರಿಗೆ ಮಾತ್ರ ಆಸ್ಪತ್ರೆ ಹಾಗೆಲ್ಲ ಹಾಕ್ಕೊಂಡಿಲ್ಲ. ಬ್ರಾಹ್ಮಣರು ಮಾಡಿರೋ ಆಸ್ಪತ್ರೆ ಆಗ್ಬೋದು, ಬ್ರಾಹ್ಮಣರಿಗೆ ಮಾತ್ರ ಅಂತ ಮಾಡಬಾರ್ದು. ಮಠಗಳ ಆಸ್ಪತ್ರೆ ಇರ್ಬಾರ್ದು, ಆ ಮಠದವರಿಗೆ ಮಾತ್ರ ಆಸ್ಪತ್ರೆ ಅಂತ ಆಗಬಾರ್ದು. ಅದು ಮಾಡಿಕೊಂಡ್ರೆ ಅದು ತಪ್ಪಾಗಿಬಿಡುತ್ತೆ. ಇದು ಆಡಳಿತಗಾರ ವ್ಯವಸ್ಥೆ ಅಷ್ಟೇ ಹೊರತು ಬೇರೆ ಅಲ್ಲ. ಅಲ್ಲಿ ಬಂದಾಗ ರೋಗಿ ಅಷ್ಟೇ, ಬೇರೆ ಏನನ್ನೂ ನೋಡೋ ಹಾಗಿಲ್ಲ. ದುಡ್ಡು ಕಾಸನ್ನು ನೋಡಬಾರ್ದು. ಯಾಕಂದ್ರೆ ಕರ್ತವ್ಯ ರೋಗವಾಸಿ ಮಾಡೋದಷ್ಟೇ. ದುಡ್ಡು ಕೊಟ್ಟರೆ ಮಾಡ್ತೇನೆ ಅಂತ ಪ್ರಶ್ನೆ ಬರಬಾರ್ದಲ್ಲಿ. ಜವಾಬ್ದಾರಿ ಅದರೊಳಗೆ ಅಷ್ಟೇ. ಅದೇ ರೀತಿಯೇ ಇವನು ಕೂಡ ಪೇಷಂಟು, ಡಾಕ್ಟ್ರ್ ಅಷ್ಟೇ. ಎಷ್ಟೋ ಜನ ಐ ಸ್ಪೆಷಲಿಸ್ಟ್ ಅಂಥವರಲ್ಲಿ ಯಾವುದೋ ಜಾತಿಯವರಾಗಿರ್ತಾರೆ, ನಾವು ವರ್ಲ್ಡ್ನಲ್ಲಿ ನಂಬರ್ 1 ಆಗಿರ್ತಾರೆ. ಹೇಳಿತಾ? ಯಾವ ಕಾರಣಕ್ಕೂ ಅವ್ರನ್ನ ಏನಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಅಂತ ತಿಳ್ಕೊಳ್ಳೋದು ತಪ್ಪು. ತಿಳ್ಕೊಳ್ಬಾರ್ದು. ಅವರಿಗೂ ಅನ್ಯಾಯ, ವಿದ್ಯೆಗೆ ಅನ್ಯಾಯ, ನಮಗೂ ಅನ್ಯಾಯ. ಇದನ್ನು ಹೇಳುತ್ತೆ ಭಗವದ್ಗೀತೆ ಹೊರಟಿರೋದೀಗ. ಡ್ಯೂ ರೆಸ್ಪೆಕ್ಟ್ ಅಂಬೋದು ಅವ್ರಿಗೆ ಕೊಡಬೇಕು, ದೇವರಿಗೆ ಫುಲ್ ರೆಸ್ಪೆಕ್ಟ್. ದೇವರಲ್ಲಿ ಚೇಂಜ್ ಇಲ್ಲ, ಆದ್ದರಿಂದ ಫುಲ್. ಜನಗಳಿಗೆ ವ್ಯತ್ಯಾಸ ಇರೋದ್ರಿಂದ ಡ್ಯೂ, ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ಆ ಮೂಲಕ ಇದ್ದರೆ ಸಮಸ್ಯೆ, ಸಮಾಜನೂ ಬದುಕ್ತದೆ, ಜನನೂ ಬದುಕ್ತಾರೆ, ಶಾಸ್ತ್ರ ಉಳಿಯುತ್ತೆ. ಗೋವಿನಲ್ಲಿ, ಗೋ ಶಬ್ದ ಅದು ಗವಿ, ಕನ್ನಡದ ಗವಿ ಅಲ್ಲ. ಗವಿ ಗುಹೆ ಅಂತ ಅರ್ಥ ಮಾಡಬಾರ್ದು. ಗವಿ, ಗೋಹೋ ಗೋಷು, ಹಸುವಿನಲ್ಲಿ. ಇನ್ನೊಂದು ಪ್ರಶ್ನೆ, ಒಂದು ಹಸುವಿನಲ್ಲಿ ನೋಡಬೇಕು ಅಂತ ಅರ್ಥ ಅಲ್ಲ, ಏಕವಚನ ಅಂತೇಳಿ. ಅದು ಏನದು ಕಲೆಕ್ಟಿವ್ ಸಿಂಗುಲರ್. ಕಲೆಕ್ಟಿವ್ ಸಿಂಗುಲರ್ ಏನರ್ಥ? ಎಲ್ಲ ಗೋವುಗಳಿಗೂ ಅನ್ವಯ, ಎಲ್ಲ ಬ್ರಾಹ್ಮಣರಿಗೂ, ಎಲ್ಲ ಪಂಡಿತರಿಗೂ, ಎಲ್ಲ ಇವರು ಅನ್ವಯ. ಪಂಡಿತಾ ಸಮದರ್ಶಿನಃ, ಜ್ಞಾನಿಗಳಾದವು. ಅಲ್ಲ 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 ಎಲ್ಲರಿಗೂ ದೃಷ್ಟಿ ಇರಬೇಕು. ಆ ರೀತಿ ತಿಳ್ಕೊಳ್ಬೇಕು. ಅದು ಕಂಪಲ್ಸರಿ. ಇದು ಯಾರಿಗೂ ಅವರಿಗೂ ಸ್ಪೆಷಲ್ ಅಂತಲ್ಲ, ಪ್ರತಿಯೊಬ್ಬರಿಗೂ ಕಾಮನ್ ಇದೆ. ಇವತ್ತು ಆ ರೀತಿ ನಡೀತಿರೋದು. ಬಸ್ಸಲ್ಲಿ ಪ್ಯಾಸೆಂಜರ್ ಅಷ್ಟೇ. ಅವನು ಬಸ್ಸಲ್ಲಿ ಕೂತ್ಕೊಂಡ್ರೆ ಪ್ಯಾಸೆಂಜರ್, ಬೇರೆ ಇಲ್ಲ. ಯಾರೋ ಅವನು ಬಿದ್ದ ಏನಾಯಿತು ಆಗ ಡಾಕ್ಟ್ರ್ ಹೇಳ್ಬೋದು ಅಷ್ಟೇ ಹೊರತು ಸುಮ್ಮನೆ ಡಾಕ್ಟ್ರ್ ಅಂತ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಡಾಕ್ಟ್ರ್ ಆದ್ರೇನು ಬಿಟ್ಟರೇನೋ ಅವನೀಗ ಆಪತ್ತು ಬಂದ ತನಗೆ ಕೆಲಸ ಮಾಡಬೇಕಷ್ಟೆ. ಅದು ಉದಾಹರಣೆ ಏನು ಹೇಳಬೇಕು ಅವನೀಗ? ಟಿಕೆಟ್ ತೋರಿಸ್ಬೇಕಷ್ಟೆ, ಜಾತಿ ಸರ್ಟಿಫಿಕೇಟ್ ತೋರಿಸ್ಬಾರ್ದು. ಏನು ತೋರಿಸ್ಬೇಕಲ್ಲಿ? ಟಿಕೆಟ್ ತೋರಿಸ್ಬೇಕು. ಇವನು ಅಷ್ಟೇ, ಟಿಕೆಟ್ ಬಿಟ್ಟು ಏನು ಕೇಳಬಾರ್ದು, ಗೊತ್ತಾಯ್ತಾ? ಅದೇ ನೋಡಿದ ಮೆಟ್ರೋದಲ್ಲಿ ಏನು ಮಾಡಿದ್ದಕ್ಕೆ ಸಸ್ಪೆಂಡ್ ಮಾಡಿದ ಅವ್ನು ಕೇಳೋದಕ್ಕೆ ಇವನು ಯಾರು? ಅವ್ನ ಡ್ರೆಸ್ಸಿಗೆ ಸೇರಿಲ್ಲ, ಟಿಕೆಟ್ ತೊಗೊಂಡು ಹತ್ತಿದ್ದಾರೆ, ಬೋದಾಯ್ತು ಅಷ್ಟೆ. ತಿಳಿತಾ? ಬೇಕಾದ್ರೆ ಅಡ್ವೈಸ್ ಮಾಡೋದು, ಸಮಸ್ಯೆ ಇದ್ದರೆ ಹೇಳು, ನೀನು ವಾಸನೆ ಬಂದಿದ್ದು ಅದು ಹೇಳು. ಅದು ಬಿಟ್ಬಿಟ್ಟು ಇದನ್ನು ಬೇಸಿಕ್ ರೈಟ್ ಅಂತ ಹೇಳಕ್ಕೆ ಬರೋಲ್ಲ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಸಮ ಅಂದರೆ ಏನು? ವಿಷ್ಣು ಸಹಸ್ರನಾಮದಲ್ಲಿ ಶಾಶ್ವತ ಸಮಃ, ದೇವರನ್ನು ನೋಡ್ತಾರೆ, ಸಮವಾಗಿ ನೋಡ್ತಾರೆ. ಅದು ಎರಡರ್ಥ. ಎರಡನೇ ಅರ್ಥ ಅದು, ದೇವರು ಸಮವಾಗಿದ್ದಾನೆ, ಎಂದು ನಿಷ್ಪಕ್ಷಪಾತವಾಗಿದ್ದಾನೆ, ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಇದು ಬಹಳ ಮುಖ್ಯ. ಎರಡನೇದು ಸಮ ಅಂದರೆ ಮಾ ಅಂದರೆ ಲಕ್ಷ್ಮಿ. ಮಯಾ ಸಹ ವರ್ತತೆ ಇತಿ ಸಮಃ, ಲಕ್ಷ್ಮೀ ಸಮೇತನ ನಾರಾಯಣ ಇದ್ದಾನೆ. ಯಾಕೆ? ಇಬ್ಬರು ಸಮರವರು. ಯಾವುದರಲ್ಲಿ? ದೇಶತ ಕಾಲತ. ನಾವಿಬ್ಬೊಬ್ಬರು ಬಿಟ್ಟಿಲ್ಲ, ಅದರಿಂದಾಗಿಯೇ ಲಕ್ಷ್ಮೀನಾರಾಯಣರಿದ್ದಾರೆ. ಅದು ಎರಡನೇ ಅರ್ಥ. ಸೊ 3 ಅರ್ಥ ಬೇಕಲ್ಲಿ. ದೇವ್ರನ್ನ ಸಮ ಅಂತ ನೋಡಬೇಕು. ಇನ್ನೊಂದು ಅರ್ಥ ಅಂದರೆ ದೇವರು ನಮ್ಮನ್ನು ಪಕ್ಷಪಾತ ಮಾಡೋದಿಲ್ಲ. ಆ ವಿಶ್ವಾಸ ದೇವ್ರ ಬಗ್ಗೆ ನಮಗಿರಬೇಕು.
ವೈಷಮ್ಯ ನಿರ್ಗೃಹ್ಣೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಆದರೆ ದೇವರಲ್ಲಿ ಯಾವ ಕಾಲಕ್ಕೂ ನಾವು ವ್ಯತ್ಯಾಸ ಮಾಡಿ ದಡ್ತನ ಮಾಡ್ತೇವೆ, ದೇವರು ಮಾಡೋದಿಲ್ಲ. ಈ ಮೂರು ತಿಳ್ಕೊಂಡಾಗ ದೇವರು ಸಮ ಎಂಬ ಮಾತು ಮಹತ್ವ ಬರುತ್ತೆ. ನ್ಯಾಯಾಧೀಶರು ಎಲ್ಲರೂ ಸಮ ಅಂತ ಹೇಳ್ತೀವಲ್ಲ ಹಾಗೆ. ಪರಮೇಶ್ವರ ಸ್ವರೂಪಾಣಾಂ ಸರ್ವತ್ರ ಸಾಮ್ಯದರ್ಶನಂಚ ಅಪರೋಕ್ಷಜ್ಞಾನ ಸಾಧನಮಿತ್ಯಾಶಯವಾನಾಹ ವಿದ್ಯಾ ಇತಿ. ಇನ್ನೂ ಇದೆ, ಸಂಪನ್ನಲ್ಲಿ ತತ್ವಾಮನ ದೇವತೆಗಳಿದ್ದಾರೆ, ಎಲ್ಲರಲ್ಲೂ ಅದೇ ರೀತಿ ಇದ್ದಾರೆ. ಕಣ್ಣಿದೆ ಅಂದರೆ ಸೂರ್ಯ ಇದ್ದಾನೆ ಅಂತ ಅರ್ಥ, ಗೊತ್ತಾಯ್ತಾ? ಎಲ್ಲ ದೇವತೆಗಳೂ ಇದ್ದಾರೆ, ದೇವರಿದ್ದಾನೆ. ಎಷ್ಟು ವಿಷಯ ಇದೆ ತಿಳ್ಕೊಳ್ಳೋದಕ್ಕೆ. ಅವರಲ್ಲೇನೂ ಕೂಡ ಏನಿಲ್ಲ, ದೇವತೆಗಳು ದೇವತೆಗಳೇ ಇರ್ತಾರೆ, ದೇವರು ದೇವರಾಗಿರ್ತಾರೆ. ಹೇಳೋದೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಎಲ್ಲರಿಗೂ ಅನುಭವಕ್ಕೆ ಬರೋ ಸಂಗತಿಯೇ ಅದು. ಗೀತೆ ಹೇಳಿದ್ರೆ ನಮಗೆ ಸ್ಪಷ್ಟ ಆಗುತ್ತೆ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಪರಮೇಶ್ವರ ಸ್ವರೂಪಾಣಾಂ. ಪರಮಾತ್ಮನ ಸ್ವರೂಪ ಎಲ್ಲೇ ಇದ್ದರೂ ಕೂಡ ಸರ್ವತ್ರ ಸಾಮ್ಯ ದರ್ಶನಂ, ಸರ್ವತ್ರ ಸಾಮ್ಯ ದರ್ಶನಂ. ನಾವೇನು ದೇವರ ರೂಪಗಳಲ್ಲಿ ದುರ್ಯೋಧನ ಏನು ಮಾಡ್ದ? ಕೃಷ್ಣ ಮಲಗಿದ್ದಾನೆ, ದೇವರು ಮಲಗ್ತಾನ? ತಪ್ಪಾಯಿತು. ದೇವರ ಕಾಲ ಹತ್ರ ಕೊಡಬೇಕೋ ತಲೆ ಹತ್ರ ಕೊಡಬೇಕು? ದೇವರಲ್ಲಿ ಕಾಲು ಗೀಲು ಅಂತ ವ್ಯತ್ಯಾಸ ಇದೆಯಾ? ಬೆಂಕಿನಿಗೆ ಎಲ್ಲಿ ಮುಟ್ಟಿದ್ರೆ ಸುಡುತ್ತೆ? ಎಲ್ಲ ಕಡೆ ಬೆಂಕಿನೇ. ಇದೆಲ್ಲ ತಪ್ಪು ತಿಳ್ಕೊಂಡವನು ಸತ್ತೇ ಹೋದ ಕೊನೆಗೆ. ಅರ್ಜುನ ಸರಿಯಾಗಿ ತಿಳ್ಕೊಂಡ, ಅವಾಗೇನಾಯಿತು? ಉದ್ಧಾರ. ಇದು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಅಪಾರ್ಥ ಮಾಡ್ಕೊಳ್ಳೋದು ಹೇಗೆ? ಕರೆಂಟನ್ನು ಅಪಾರ್ಥ ಮಾಡಿಕೊಂಡ, ಬರೀ ವೈರ್ ಬಿಟ್ಟು ಸುತ್ತು ಸಾಕು ಸತ್ತು. ಯೋಚನೆ ಮಾಡಬೇಕು. ಸಾಮ್ಯ ದರ್ಶನ. ಇವತ್ತು ಯಾರು ಲೈವ್ ವೈರು ಅಂತ ಹೇಳಿದರು, ಅದು ಎಷ್ಟಿದ್ರದ್ದು ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು. ವೈರ್ ಈಸ್ ವೈರು, ಕರೆಂಟ್ ಈಸ್ ಕರೆಂಟ್ ಅಷ್ಟೆ. ಅದು ದೂರ ಇರಬೇಕು. ಅದು ಅಲ್ಲಿ ಮುಟ್ಟು ನೋಡ್ತೀನಿ ಎಷ್ಟಿದೆ ಅಂತ ಹೇಳಿದರೆ, ಮುಟ್ಟಿ ನೋಡೋದಕ್ಕೂ ಮೂರ್ಖತನ ಮತ್ತೊಂದಿಲ್ಲ. ಕೆಲವರು ಮುಟ್ಟದೇ ನೋಡಬೇಕು, ಕೆಲವರು ಮುಟ್ಟಿ ನೋಡಬೇಕು. ವಿದ್ಯಾ ಇತಿ ಇತ್ಯಾಶಯವಾನಾಹ ವಿದ್ಯಾ ಇತಿ. ಇದರ ಆಚಾರ ಕೊಟ್ಟ ಇಂಟ್ರಡಕ್ಷನ್ ಗೊತ್ತಾ ಏನಿದು? ಪರಮೇಶ್ವರ ಸ್ವರೂಪಾಣಾಂ ಸರ್ವತ್ರ ಸಾಮ್ಯ ದರ್ಶನ ಅಪರೋಕ್ಷ ಜ್ಞಾನ ಸಾಧನಂ. ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಇವೆಲ್ಲ ಕೂಡ ಇವತ್ತು ನಾವು ಈ ಪಾಯಿಂಟ್ ನಮ್ಮಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದೇವೆ. ಹೊರಗೆ ಹೇಗೆ ಬಿಹೇವ್ ಮಾಡಬೇಕು ಎಂಬುದನ್ನು ನಮ್ಮಲ್ಲಿ ಎಷ್ಟು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಜನ ಅಪ್ಲೈ ಮಾಡೋದಿಲ್ಲ. ಅದು ಹೊರಗೆ ಅದೇ ದಬ್ಬು, ಇದೇ ರೀತಿ ನೋಡಿದ್ದ, ಹೊರಗೆ ದಬ್ಬು ಅಷ್ಟೇ. ಈ ಥರ ನೋಡಿದರೆ ಸಾಧನೆ ಆಗುತ್ತಾ? ಮಾಡಬಾರ್ದು. ಹೇಗಿರಬೇಕು? ಎಲ್ಲರಲ್ಲೂ ಕೂಡ ಈ ರೀತಿ ಒಂದು ಡ್ಯೂ ರೆಸ್ಪೆಕ್ಟಿಂದ, ದೊಡ್ಡವರಾದರೆ ಗೌರವ, ಸಮಾನರಾದರೆ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ, ಮೂರು ತೋರಿಸ್ಬೇಕು ಎಲ್ಲರಿಗೂ ಕಂಪಲ್ಸರಿ. ಇಲ್ಲದೆ ಹೋಗಿ ಮೂರು ಅನುಷ್ಠಾನ ಮಾಡದೆ ಹೋದರೆ ಎಷ್ಟೇ ಓದಿದ್ರೂ ಮೋಕ್ಷ ಅಲ್ಲ. ಅಪರೋಕ್ಷ ಜ್ಞಾನಕ್ಕೆ ಚಾನ್ಸೇ ಸಿಗೋದಿಲ್ಲ ಅಂತೇಳಿ. ಅಪರೋಕ್ಷ ಜ್ಞಾನಕ್ಕೆ ಸಾಧನೆ ಆಗತಕ್ಕ ದೊಡ್ಡ ಅಂಶ ಇದೆ. ಅದು ಹಿಂದಿಂದು ನೋಡಿ ಇದನ್ನು ನೋಡಿ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಹಿಂದಿಂದ ಇದನ್ನು ಹಾಗೆ ಹೇಳಿ. ಒಂದು ಕಡೆ ದೇವರು ನೋಡೋದು, ಒಂದು ಕಡೆ ಸಮಾಜ ನೋಡೋದು. ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅವು ಸಮಾಜನ. ಯಾಕೆ? ಬದುಕಿರೋದೇ ಅದರೊಳಗೆ, ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಲ್ಲೂ ಇರಬೇಕು. ನಮ್ಮ ಬಸ್ಸಲ್ಲಿ ಯಾತ್ರೆಗೆ ಹೊರಟಿರ್ತೇವೆ, ನಮ್ಮ ಜೊತೆ ಆಗದವನು ಯಾರೋ ಬಂದು ಕೂತ್ಬಿಟ್ಟಿರ್ತಾನೆ. ಅವನು ಬುಕ್ ಮಾಡಿಸಿ ಬಂದುಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಅವನು ಏನೇ ಮಾಡೋಂಗಿಲ್ಲ. ಅವೀಗ ಕೋ ಪ್ಯಾಸೆಂಜರ್. ಈಗ ಅವನು ಹೊರಗಡೆ ವೈರಿ, ಇಲ್ಲಿ ಕೋ ಪ್ಯಾಸೆಂಜರ್ ಅಷ್ಟೇ. ಯಾವುದೋ ಕಾರಣಕ್ಕೆ ಅವ್ನು ಬರೋದು ಲೇಟ್ ಆಯಿತು, ಬಿಟ್ಟು ಹೋಗೋಣ ನಡಿ ಅಂತ ಹೇಳಬಾರ್ದು. ಯಾಕೆ? ಅವನು ಈಕ್ವಲ್ ರೈಟ್ ಇದೆ ಅವನಿಗೆ, ಗೊತ್ತಾಯ್ತಾ? ಅದಕ್ಕೆ ಅವ್ರು ಬರೋರಿಗೆ ಕಾಯಬೇಕು. ಗೊತ್ತ ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ಅಪರಾಧ ಅದು. ಇದೆಲ್ಲ ಅಂದರೆ ಆಗ ವೈರ ಬಿಟ್ಬಿಡ್ಬೇಕಾಗ, ವೈರದ ಯೋಚನೆ ಬರಬಾರ್ದು. ಇದೆಲ್ಲ ಯಾವುದಕ್ಕೆ ಸಾಧನ? ತೀರ್ಥಯಾತ್ರೆ ಸರಿಯಾಗಿ ಮುಗಿಸ್ಕೊಂಡು ಬಂದ, ಅದರಿಂದ ನಿರ್ವಿಘ್ನವಾಗಿ ತೀರ್ಥಯಾತ್ರೆ ಆಯಿತು. ಅದನ್ನೇನಾದ್ರು ಗಲಾಟೆ ತೆಗೆದಿದ್ರೆ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ, ಅವ್ರಿಗೂ ಕೇಸಾಗಿ ವಾಪಸ್ ಬಂದ್ಬಿಡ್ತು. ಹಾಗೆಲ್ಲ ಮಾಡಬಾರ್ದು. ಅದು ಅಪರೋಕ್ಷ ಜ್ಞಾನ ಸಾಧನ. ಇವೆಲ್ಲ ಕೂಡ ನಮ್ಮಲ್ಲಿ ಆ ಪದ್ಧತಿ ಪೂರ್ತಿ ಹೋಗಿದೆ, ಹೆಚ್ಚು ಕಡೆ ಸ್ವಲ್ಪ ಅಲ್ಲ. ಬೇರೆಯವರಲ್ಲಿ ಈ ಕಾನ್ಸೆಪ್ಟ್ ಜಾಸ್ತಿ ಬಂತು. ಅದು ಜನ ಏನು ಮಾಡಿದರು, ಆ ಕಡೆ ಅಟ್ರ್ಯಾಕ್ಟ್ ಆಗಿಬಿಟ್ರು. ನಮ್ಮನ್ನು ಎಷ್ಟು ಗೌರವದಿಂದ ಕಾಣ್ತಾರೋ, ಇವರು ದಬ್ಬು ಅಷ್ಟೇ, ಬೇರೆ ಇಲ್ಲೇ ಇಲ್ಲ. ದುಡ್ಡು ಕೊಟ್ಟರೆ ಅಷ್ಟೇ ವ್ಯವಸ್ಥೆ, ಇಲ್ಲೋದ್ರಿಲ್ಲ. ಆ ಸ್ಥಿತಿ ನಮ್ಮಲ್ಲಿ ಬಂದಿರೋದು. ಮುಖ ನೋಡಿ ಮಣೆ ಹಾಕೊಂತಾರಲ್ಲ, ಹಾಗಾಗಬಾರ್ದು. ಯಾರೇ ಬರಲಿ, ಚಿಕ್ಕವರು ದೊಡ್ಡವರು ಮಠಕ್ಕೆ ದೇವಸ್ಥಾನಕ್ಕೆ ಬಂದರೆ ಅವರು ಚಿಕ್ಕವರು ಬಂದರೆ ಭಾರಿ ಪ್ರಯಾರಿಟಿ ಕೊಡಬೇಕು. ಯಾತಕ್ಕೆ? ಚೈಲ್ಡ್ ಈಸ್ ದಿ ಫಾದರ್ ಆಫ್ ದಿ ಮ್ಯಾನ್ ಹೇಳ್ತಾರಲ್ಲ, ಮುಂದಿನ ಪ್ರಜೆ ಅವನೇ. ಆದ್ದರಿಂದ ಏನು ಡ್ಯೂ ರೆಸ್ಪೆಕ್ಟಿಂದ ನೋಡಬೇಕು. ಅವನು ಇವ್ರು ಬೈದು ಬಿಡ್ತಾರಲ್ಲ, ಅವ್ನು ಹೋಗ್ತಾನೆ, ಬರೆದು ಹೋಗೋದೇ ಇಲ್ಲ. ಅಲ್ಲಿ ಎಲ್ಲೋ ಹೋಗೇ ಬಿಡ್ತಾನೆ ಪೂರ್ತಿಯಾಗಿ. ಆಗಿರೋದು ಹಾಗೆ. ಇವತ್ತು ಯಂಗ್ಸ್ಟರ್ಸ್ ನಮ್ಮಲ್ಲಿ ಇಲ್ಲ, ಗೊತ್ತಲ್ಲ. ಯಂಗ್ಸ್ಟರ್ಸ್ ಬೇರೆ ಕಡೆ ಹೋಗಿ ಆಗಿದೆ ತುಂಬ ಜನ. ಕೆಲವು ಎಲ್ಲೂ ಹೋಗೋದಿಲ್ಲ, ಕೆಲವು ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದ. ಇದು ತಪ್ಪಿದು, ಸ್ವಯಂಕೃತ ಅಪರಾಧ. ಬಂದಾಗ ಅವನಿಗೆ ತಿಳಿಯುತ್ತೋ ಬಿಡುತ್ತೋ, ಅವ್ನು ಬೈದು ಕಳಿಸ್ಲಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಅವ್ನು ನೋಡೋದು ಯಾವುದೋ ಡ್ರೆಸ್ ಹಾಕೊಂಬರಲಿ. ದೇವಸ್ಥಾನ ಅಂದರೆ ಓಪನ್ ಅದು. ನೀವು ಡ್ರೆಸ್ ಹಾಕೊಂಡು ಒಳ್ಳೆಯದನ್ನು ಗೈಡ್ ಮಾಡಿ, ತಪ್ಪಲ್ಲ. ಬೈತಾರಲ್ಲ, ಸಿಟ್ಟು ಬರುತ್ತಾನೆ. ನಾವು ಮೊದಲೇ ಸೆಟ್ ಬರ್ತಾನೆ, ಏನು ಗೊತ್ತೋ ಅವ್ನು, ಏನೂ ಗೊತ್ತಿಲ್ಲ, ಡ್ರೆಸ್ ಕೋಡ್ಗೆ ಯಾವುದೋ ಗೊತ್ತಿರೋದಿಲ್ಲ. ನಾವು ಏನು ಮಾಡ್ತಾರಾಗ? ಹೇಳಬೇಕು ಅವ್ರಿಗೆ, ನೋಡಪ್ಪ ಹಾಗಲ್ಲ, ಹೀಗೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹೌದಾ ಸರಿ ಅಂತ. ಬೈದರೆ ತಿರುಗಿ ಬೈತಾನೆ. ಅಷ್ಟೆಲ್ಲ ಬೈಕೋತಾನೆ ಓಡಾಡ್ತಾರೆ ಕೊನೆಗೆ. ಆ ರೀತಿ ಹಾಗೆ ಇವತ್ತು ಬ್ರಾಹ್ಮಣರಿಗೆ ಗೌರವ ಹೋಯಿತು. ವಿಶೇಷವಾಗಿ ಮಾಧ್ವರಿಗೆ ಹೋಗಿದೆ. ಕಾರಣ ಹೆಚ್ಚು ದೇವಸ್ಥಾನ ಮಠಗಳಿರೋ ನಮ್ಮಲ್ಲೇ ಗಲಾಟೆಗಳು ಜಾಸ್ತಿ ಆದ್ದರಿಂದ ಅದು ನಡೀತಾ ಇದೆ.
ಅವ್ರು ಆಗ ಡೊನೇಷನ್ ಕೊಡೋದು ಎಕ್ಸ್ಪೆಕ್ಟ್ ಮಾಡಿದ್ರೆ 8 ವರ್ಷ ಏನು ಡೊನೇಷನ್ ಕೊಡ್ತಾನೆ ಪಾಪ ಅವನು, ಗೊತ್ತಾಯ್ತು. ಅವನ್ನ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಮುಂದೆ ಸಮಾಜ ನೋಡುತ್ತೆ ಅವನು, ಮುಂದೆ ಅವ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬರುತ್ತೆ ಅವನಿಗೆ. ಆದರೆ ಅದನ್ನು ಬಿಟ್ಬಿಟ್ಟು ಆಗ ಏನು ಕೊಡೋದಿಲ್ಲ, ಹಿಂದೆ ಹೋಗೋಂತ ಕಳಿಸೋದು ತಪ್ಪ. ಈ ರೀತಿ ಕಮರ್ಷಿಯಲ್, ಅದು ಕಮರ್ಷಿಯಲ್ ಅಂದ್ರೆ ಅದು ಆಗಬಾರ್ದು. ಅವನು ಬಂದಿರೋ ದರ್ಶನಕ್ಕೆ, ಅವನು ಭಕ್ತ, ಅವನಿಗೇನು ಅವಶ್ಯಕತೆ ಅಷ್ಟು ಮಾಡಬೇಕು. ಬೇಗ ಹೋಗ್ಬೇಕಾ ವ್ಯವಸ್ಥೆ ಮಾಡಬೇಕು, ಸರಿಯಾಗಿ ಬಂದಿಲ್ಲ ಬಾ ಅಂತ ಹೇಳಬೇಕು, ಹೀಗೆ ಬಾ ಅಂತ ಹೇಳೋದು ಏನೂ ತಪ್ಪಾಗಲ್ಲ, ಅವನಿಗೆ ಅರ್ಥ ಆಗುತ್ತೆ, ಕೇಳ್ತಾ. ಅಪರೋಕ್ಷ ಜ್ಞಾನ ಸಾಧನ ಮಿತ್ಯಾಶಯವಾನ ವಿದ್ಯಾ ಇದೆ. ಇದೀಗ ಆಚಾರ್ಯ ಎಷ್ಟು ಒತ್ತು ಕೊಟ್ಟರು ಅಂದರೆ ಅಪರೋಕ್ಷ ಜ್ಞಾನದ ಸಾಧನ ಮರಿಬೇಡಿ ಅಂತ ಹೇಳ್ತಾರೆ, ಇಷ್ಟು ಇಂಪಾರ್ಟೆಂಟ್ ಇದೆ. ಜ್ಞಾನಿ ಆದವನು, ಪಂಡಿತ ಅಂದರೆ ಜ್ಞಾನಿ. ಜ್ಞಾನಿ ಹೀಗೆ ನೋಡ್ತಾನೆ. ಅದೇ ಕರ್ಮ ತ್ಯಾಗ ಮಾಡೋದಲ್ಲ. ಈಗ ಈ ರೀತಿ ನೋಡಿದರೆ ಪಂಡಿತನಾಗ್ತಾನೆ. ಅರ್ಜುನ ಏನು ಮಾಡ್ತಿದ್ದೀನಿ ನೀನೀಗ, ಇವ್ರ ಬಂಧುಗಳು ಹಾಗೆಲ್ಲ ನೋಡ್ತೀನಿ, ನೋಡಬಾರ್ದು. ಈಗ ಏನು ನೋಡಬೇಕು, ನೀವು ಶತ್ರುಗಳಷ್ಟೇ, ಬೇರೆ ನೋಡೋಕ್ಕೆ ಹೋಗಬಾರ್ದು. ಅದಕ್ಕೆ ನೀವು ಪಂಡಿತನಲ್ಲ ಅಂಥೇಳಿ, ಗೊತ್ತಾಯ್ತಾ. ಪಂಡಿತನಲ್ಲ, ಇವತ್ತು ಶತ್ರು ಇದ್ದಾನೆ, ಶತ್ರು ನೋಡೋದು ದೇವರಿದ್ದಾನೆ ಈ ಮಧ್ಯೆ, ಅದು ಬೇರೆ ಜೊತೆಗೆ. ಆದರೆ ಶತ್ರುವನ್ನು ನೋಡೋದು ಬೇರೆ, ದೇವರು ನೋಡೋದು ಬೇರೆ, ಗೊತ್ತಾಯ್ತಾ. ಶತ್ರು ನೋಡೋದು ದೇವರಿದ್ದರೂ ಕೂಡ ದೇವರಿಗೆ ಡ್ಯೂ ರೆಸ್ಪೆಕ್ಟ್ ಇದ್ದೇ ಇದೆ. ಆದರೆ ಯಾವುದಿಲ್ಲ, ಶತ್ರುವಿಗೆ ಅದಿಲ್ಲ, ಅಪರಾಧ ಮಾಡಿದ್ದಾನು, ಗೊತ್ತಾಯ್ತಾ. ಏನ ಶತ್ರು ಹೊಡೆದಾಗ ನಾವು ಶತ್ರು ಅಂತ ಹೊಡಿಬೇಕು ಹೊರತು ಒಳಗಿರೋ ದೇವರಿಗೆ ಗೌರವ ಇದ್ದೇ ಇದೆ, ಮತ್ತು ಅದಕ್ಕೆ ಸಸ್ಪೆಂಡ್ ಮಾಡಬೇಕು ಒಬ್ಬ ಅಧಿಕಾರಿನೇ. ಈಗ ಅದಕ್ಕೆ ಕ್ಯಾಪ್ ತೆಗಿಸ್ಬಿಟ್ಟು ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಅದಕ್ಕೆ ಗೌರವ ಅದಕ್ಕೆ ಇದ್ದೇ ಇದೆ. ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಆದ್ದರಿಂದ ಡಿಪಾರ್ಟ್ಮೆಂಟ್ ತಪ್ಪಲ್ಲ, ಅದು ವ್ಯಕ್ತಿ ತಪ್ಪು. ಇಹೈವ ತೈರ್ಜಿತ ಸರ್ಗೋ ಯೇಷಾಂ, ಇವೆಲ್ಲ ಅನುಷ್ಠಾನಕ್ಕೆ ತಂದುಕೊಂಡ್ರೆ ತಕ್ಷಣ ಜನಕ್ಕೆ ಅರ್ಥ ಆಗುತ್ತೆ. ಇವಾಗ ಎಷ್ಟು ದೊಡ್ಡ ಸಿದ್ಧಾಂತ ಅಂತ ಅರ್ಥ ಆಗುತ್ತೆ. ಇವತ್ತು ಬೈದು ಕೊನೆಗೆ ಏನಾಯಿತು ಅಂತ ಕೇಳಿ, ನಮ್ಮಲ್ಲಿ ಎಷ್ಟಿದೆ ಗೊತ್ತಾ ನಿಮಗೆ, ಅರ್ಥ ಆಯ್ತಾ. ಯಾವುದೋ ಬ್ಯಾಂಕ್ ಆಫೀಸಲ್ಲಿ ಇರ್ತಾನೆ, ನಮ್ಮವ್ರು ಇರ್ತಾನೆ, ಅಂಗಾರ ಹೆಚ್ಕೊಂಡಿರ್ತಾನೆ ಅಂತ ತಿಳ್ಕೊಂಡು ಅವ್ನು ಬೇರೆ ಮಾಡ್ತಾನೆ. ಅಮ್ಮ ನೋಡಿದ ತಕ್ಷಣ ಆ ಕಡೆ ನೋಡೋಕ್ಕೆ ಶುರು ಮಾಡ್ತಾನೆ, ಈ ಕಡೆ ನೋಡೋದಿಲ್ಲ, ಗೊತ್ತಾಯ್ತಾ. ಅರ್ಥ ಆಯ್ತಾ ನಿಮಗೆ. ಇವ್ರು ಬೇರೆ ಬಿಟ್ಟಿರ್ತಾರೆ, ನಂಗೆ ಗೊತ್ತಿರೋದು ಆ್ಯಕ್ಚುಲಿ ಅನುಭವ ಇದು, ಅದು ಇದಲ್ಲ. ಅವ್ರಿಗೇನು ಹೆಲ್ಪ್ ಮಾಡಬೇಡಿ. ಈ ಥರ ಟ್ರೈನಪ್ ಆಗಿದ್ದಾರೆ ಅವರು. ಅವನು ತಪ್ಪು ಅಂತ ಹೇಳೋದಿಲ್ಲ, ಟ್ರೈನಿಂಗ್ ಬಂದಿರೋದು ಆ ಥರ ಬಂದುಬಿಟ್ಟಿದೆ. ಉಳಿದವ್ರು ಏನಾರಾಗಲಿ ಡೋಂಟ್ ಕೇರ್. ಇನ್ನು ಯಾವ ಮೋಕ್ಷಕ್ಕೆ ಹೋಗ್ತಾರೆ ಇವ್ರೀಗ, ಇಲ್ಲೇ ಕಪಾಳ ಮೋಕ್ಷ ಆಗ್ತದೆ ಹೊರತು ಅಲ್ಲಿ ಮೋಕ್ಷದ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು, ತಪ್ಪದು. ಇಷ್ಟು ಇನ್ಹ್ಯೂಮನ್ ಅಂತೀವಲ್ಲ ಹಾಗೆ ಆ್ಯಕ್ಚುಲಿ ನಡೀತಾ ಇದೆ, ಅರ್ಥ ಆಯ್ತಾ. ಅದೇಂದರೆ ಎಷ್ಟು ಒಳ್ಳೆ ಫಿಲಾಸಫಿನ ಎಷ್ಟು ಹಾಳು ಮಾಡಿದ್ದಾರೆ ಮೊದಲಿಗೆ ಸಾಕ್ಷಿ. ಅದು ಯಾರಾದರೆ ಏನಂತೆ, ಫಸ್ಟ್ ಆಫ್ ಆಲ್ ಇನ್ನೂ ಅದನ್ನ ಸಾಧ್ಯವಾದರೆ ನಿಮ್ಮನ್ನು ತಪ್ಪು ನೋಡು, ಇಲ್ಲವರು ಇವ್ರು ನೋಡು, ಕಸ್ಟಮರ್ನ ನೋಡು ಅಷ್ಟೇ, ಅದು ಬೇರೆ ನೋಡೋಕ್ಕೆ ಹೋಗಬೇಡ. ಅಷ್ಟು ನೋಡೋಕ್ಕೆ ಬರೋದಿಲ್ಲ ಇವರಿಗೆ ಅಂತ ಹೇಳ್ತಾರೆ. ಏನಾಗುತ್ತಾಗ ಆ್ಯಕ್ಚುಲಿ ಅಂಥವ್ರು ಇದ್ದಾರೆ, ಅಂಥವ್ರು ಹೆಚ್ಚಿದ್ದಾರೆ, ಬರೀ ಇದ್ದಾರಲ್ಲ. ಎಷ್ಟೋ ಸರಿ ನಮ್ಮವರಿದ್ರೆ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಯಾವ್ದಾರು ಆಫೀಸಲ್ಲಿ ಹೋದ್ರೆ ನಮ್ಮವರಿದ್ರೆ ಯಾರು ಸಹ ಏನು ಮಾಡಿದ್ರು ಆಗಲ್ಲ. ಇನ್ನು ಮಠ ಬೇರೆ, ಅವ್ರು ನಮ್ಮ ಮಠದವರಾಗಿದ್ದರೆ ಸ್ವಲ್ಪ ಏನೋ ಆಗ್ಬೋದು, ಅಲ್ಲಿಗೂ ಮಾಡಲ್ಲ, ಅಲ್ಲಿಯೂ ಏನೋ ಒತ್ತು ಹೋಗುತ್ತಾರೆ. ಒಟ್ಟು ಅವ್ರು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಆಧಾರ ಮಾಡ್ತಾರೆ, ಅದು ಮಾಡೋಕ್ಕೂ ಬರೋಲ್ಲ. ಬೇರೆಯವರಿದ್ರೆ ಹಾಗಲ್ಲ, ಬಲಬೇಗ ಕೆಲಸ ಆಗಿಬಿಡುತ್ತೆ. ಆದರೆ ಅವರಲ್ಲಿ ಧರ್ಮ ಅಷ್ಟು ಕೆಟ್ಟಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅವರಲ್ಲಿ ಒಂದು ಇದು ಉಳ್ಕೊಂಡಿದೆ. ನಮ್ಮಲ್ಲಿ ಅವರು ಸಾಮಾನ್ಯವಾಗಿ ಅವರು ಪ್ರವಚನಗಳಲ್ಲಿ ಜಾಸ್ತಿ ವಿಷಯ ಇಲ್ಲದೆ ಹೋದರೂ ಕೂಡ ಒಂದು ನ್ಯಾಯ ನೀತಿ ಹೇಳ್ತಾ ಇರ್ತಾರೆ. ಬೇರೆ ಮತದವರು ಉಪನ್ಯಾಸ ಮಾಡಿದ್ದಾರೆ, ಅವರು ಆ ಥರ ಒಳ್ಳೆಯದಾಗಿರೋ ಪ್ರಾಮಾಣಿಕ ಇದರಲ್ಲಿ ಹೇಳಲೇಬೇಕು, ಹೇಳ್ತಾರೆ, ಅದು ಎಫೆಕ್ಟಿವ್ ಆಗುತ್ತೆ. ಆಮೇಲೆ ಅದು ಹೇಳೋದಿಲ್ಲ, ಅದರಿಂದಾಗಿಯೇ ಹೋದರೆ ನಮ್ಮ ಮಠದೋಷ ದೊಡ್ಡದು ಯಾವುದೂ ಇಲ್ಲ, ಇದನ್ನೇ ಹೇಳೋದು, ಬೇರೆ ಯಾವುದೂ ಹೇಳೋದಿಲ್ಲ ಅವರು. ಅದರಿಂದ ಏನಾಗುತ್ತೆ, ವ್ಯಾಲ್ಯೂಸೇ ಗೊತ್ತಾಗಲ್ಲ ಕಡೆಗೆ. ನಿಮ್ಮ ಮಠದ ದೊಡ್ಡದು ಹೇಳ್ಕೊಳ್ಳಿ, ಯಾವಾಗಲೂ ಅದೇ ಹೇಳ್ತೀರಿ, 24 ತಾಸನೇ ಹೇಳ್ತಿದ್ರೆ ಏನಾಗುತ್ತೆ, ಪ್ರಸಂಗ ಬಂದಾಗ ಹೇಳ್ಬೋದು ನೀವು. ನಿಮ್ಮ ಮಠದ ಅಭಿಮಾನ ಇರಲಿ, ತಪ್ಪಲ್ಲ, ದುರಭಿಮಾನ ಬರಬಾರ್ದು. ಅದರಿಂದಾಗಿ ಈ ವ್ಯಾಲ್ಯೂಸ್ ಎಲ್ಲಿ ಗೊತ್ತಿದೆ ಇವತ್ತು, ಸಾಧ್ಯನೇ ಇಲ್ಲ ಆ ಥರ ಇದೆ. ಇವತ್ತು ಎದ್ದೆದ್ದು ಕಾಣುತ್ತೆ, ಮತ್ತು ಕ್ಲಿಯರಾಗಿ ಹೇಳ್ತಾರೆ ಅವರು, ನಾವು ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಪಾಪಕ್ಷಯಾಚ ಏತದ್ಭವತಿ ಇತ್ಯಾಹ, ಇದು ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ಇಹೈವ ತೈರ್ಜಿತ ಸರ್ಗ, ತಾತ್ಪರ್ಯ ಇದೆಯಲ್ಲ, ತುಂಬ ಇದೆ ತಾತ್ಪರ್ಯ ಅಂತ ಕಾಣುತ್ತೆ. ಹಾಂ ರೈಟ್. ವಿಷಮೇಶ್ವಪಿ, ಇಲ್ಲಿ ನೋಡಿ ಇಂಪಾರ್ಟೆಂಟ್, ಎಷ್ಟು ಸಿಂಪಲ್ ಅನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತ್. ಜೀವರಲ್ಲಿ ವ್ಯತ್ಯಾಸ ಇದೆ, ಆದರೆ ಒಳಗಿರೋ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಎಷ್ಟು ಕರೆಕ್ಟಾಗಿರೋ ಅಂಶ. ವಿಷಮೇಶ್ವಪಿ ಜೀವೇಶು, ಇದು ಎಲ್ಲಿ ಅರ್ಥ ಮಾಡಬೇಕು, ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಇದೆ. ಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ವಾಕ್ಯ ಕೋಟ್ ಮಾಡಬೇಕು, ಆಚಾರ್ಯ ಬರೆದ ಅರ್ಥ ಇದೆ. ಜೀವರಲ್ಲಿ ವಿಷಮತ್ವ ಇದೆ ಅಂದ್ರೇನು, ಸಾಮ್ಯ ಇಲ್ಲ ಅಂತ ಅರ್ಥ. ವಯಸ್ಸು, ಹೈಟು, ಗೀಟು ಎಲ್ಲದರ ಅನೇಕ ವ್ಯತ್ಯಾಸಗಳಿದೆ.
ಆದರೆ ಒಳಗಿರೋ ದೇವರಿಗೇನಿಲ್ಲ. ಇವತ್ತೇನಾಯಿತು, ಚಿಕ್ಕ ಮಗು ಇದೆ, ಏನೋ ಮಾಡೋಕ್ಕೆ ಬರೋದು. ಇವತ್ತು ಕರೆಂಟ್ ಹಾಕ್ಸಿದ್ದೀರಿ, ಕೈ ಇಟ್ಟ ಸುಡ್ಲಕ್ಕಿಲ್ಲ ಅಂತೇಳಿ. ಇವತ್ತು ಹಾಕ್ಸಿದ್ದೀವಲ್ಲ, ಫ್ರೆಶ್ ಆಗಿರುತ್ತೆ, ಏನೋ ಆಗಿರ್ಲಿಕ್ಕಿಲ್ಲ ಅಂತೇಳಿ. ಗೊತ್ತಾಯ್ತಾ? ತಪ್ಪದು. ಅದು ಶಕ್ತಿ ಎಷ್ಟಿದೆ ಈಗ, ಕನೆಕ್ಷನ್ ಕೊಟ್ಟ ತಕ್ಷಣ ಅಷ್ಟೇ ಬರುತ್ತೆ ಇಮಿಡಿಯೇಟಾಗಿ, ಕಡಿಮೆ ಏನು ಬರೋದಿಲ್ಲ. ನಿಧಾನ ಒಂದು ಅರ್ಧ ಓಟು ಬೆಳೆಯಿಲ್ಲ, ವಾಟ್ ಜಾಸ್ತಿ ಆಗೋದಿಲ್ಲ. ಅದೆಲ್ಲ ಎಷ್ಟು ಮೂರ್ಖತನ ತೋರಿಸ್ತಾರೆ. ಸಮೋ ವಿಷ್ಣು ಒಮ್ಮೆ ಅಲ್ಲ, ಸದೈವತು. ಬೆಳಿಗ್ಗೆ ಸಂಜೆ ಗಿಂಜೆ ಏನೇ ತುಂಬ ಜನ ಕರೆಂಟ್ ಹೊಡೆದಿದೆ, ನಮ್ಮನ್ನು ಹೊಡಿಲಿಕ್ಕಿಲ್ಲ ಅಂತ ಹೋಗಬಾರ್ದು. ಮತ್ತು ಆ ಶಕ್ತಿ ಕಡಿಮೆ ಆಗಿಲ್ಲ, ಅಷ್ಟು ಜನ ಕೊಡಿದ್ರೆ ಹೇಗಿದೆ ಅದೀಗ? ಅದೇ ಇದರಲ್ಲೇ ಇದೆ. ಕೆಲವೇನಾಗುತ್ತೆ, ಕೆಲವು ಇದೆಲ್ಲ ಇಮ್ಯುನಿಟಿ ಬಂದುಬಿಡುತ್ತೆ ಕೆಲವಕ್ಕೆ. ಕರೆಂಟ್ಗೆ ಇಮ್ಯುನಿಟಿ ಬಂದಿದೆ ಅಂತ ಮುಟ್ಟಬಾರ್ದು ಯಾರು ಕೂಡ. ತುಂಬ ಸತ್ತು ಹೊಡಿಸ್ಕೊಂಡಿದ್ದೀರಿ, ಬಹುಶಃ ಇಮ್ಯುನಿಟಿ ಬಂದಿರ್ಬೋದು ಅಂತೇಳಿ. ಬಂದಿರೋದಿಲ್ಲ. ಅದು ಯಾವಾಗ ಅದೇ ರೀತಿಯೇ ಹೊಡೆಯುತ್ತೆ. ಕೆಲವು ರೋಗಾಣುಗಳು ಬರ್ತಾ ಏನಾಗಿಬಿಡುತ್ತದು, ವೀಕನ್ ಆಗ್ತಾ ಬರುತ್ತೆ. ಇದು ಆಗೋದಿಲ್ಲ. ಇದೆಲ್ಲ ಜ್ಞಾನ ಇರಬೇಕು. ಅದಕ್ಕೆ ಸದೈವ ಅಂತ ಹೇಳಿದ್ರು ಆ ಮಾತಿಗೆ. ಯತ್ ತೃಣಾದಿಗತಶ್ಯಾಪಿ ಆಚಾರ್ಯರು ಸೇರಿಸ್ಕೊಳ್ಳಿಕ್ಕೆ ಹೇಳಿದರು. ಮತ್ತು ಏನು ಸೇರಿಸ್ಕೋಬೇಕು ಅಂದರೆ, ಇದು ಚೇತನದ ಬಗ್ಗೆ ಮಾತ್ರ ಹೇಳಿದರು. ತೃಣಜೀವಿಗಳಿದ್ದಾರೆ, ಅವರಲ್ಲೂ ದೇವರಿದ್ದಾರೆ, ಅಷ್ಟೇ ಪೂರ್ಣವಾಗಿದ್ದಾರೆ. ತೃಣಜೀವಿಗಳಲ್ಲೂ ಇದ್ದಾರೆ. ಅಂದರೆ ಹೈಯೆಸ್ಟು ಲೋಯೆಸ್ಟ್ ದೇವರು ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆ ಒಂದೇ ರೀತಿ ಇದ್ದಾರೆ, ವ್ಯತ್ಯಾಸವೇ ಇಲ್ಲ ದೇವರಲ್ಲಿ. ಯತ್ ತೃಣಾದಿಗತಶ್ಯಾಪಿ ಗುಣಾಹ. ಒಬ್ಬರು ಹಸ್ತವನ್ನು ಬಂದಿದ್ದಾರೆ, ಹಸಿವೆ ಆಗಿದೆ ಅಷ್ಟೇ, ಅದು ಇಂಪಾರ್ಟೆಂಟ್. ಈಗ ಅಲ್ಲಿ ಏನಾಗಿದ್ದಾನೆ ಉಳಿದು ಯಾವುದು ಕೌಂಟು. ನಮ್ಮ ಪರಮ ಶತ್ರು ಇರ್ಬೋದು ಅವನು, ಬಟ್ ಆ ಕಾಲಕ್ಕಾಗಿರೋದೇನು ಅವನಿಗೆ. ಅದಕ್ಕೆ ನಮ್ಮಿಂದ ಏನು ಸಾಧ್ಯ ಅನ್ನೋದು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅದು ಇನ್ನೊಂದು ಕಾರಣ ಆಗಬಾರ್ದು. ಅದು ನಮ್ಮ ಕಮಿಟ್ಮೆಂಟ್. ಅದು ಬರೀ ಆಪ್ಷನಲ್ಲ, ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟೇ. ಯತೃಣಾದಿಗತಶ್ಯಾಪಿ ಗುಣಾಹ ಪೂರ್ಣ ಹರೇ ಸದಾ. ತೃಣಾದಿಗಳಿರ್ತಕ್ಕಂಥ ಪರಮಾತ್ಮನ ಗುಣಗಳಲ್ಲೂ ಕೂಡ ಅಷ್ಟೇ ಪರಿಪೂರ್ಣತೆ ಇದೆ. ಆಗ ನಮಗೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅರ್ಥ ಆಗುತ್ತೆ. ಎಲ್ಲಿದ್ದರೂ ದೇವರ ಪೂರ್ಣತ್ವಕ್ಕೆ ಧಕ್ಕೆ ಇಲ್ಲ. ಆದಿ ಶಬ್ದ ಏನು ತೊಗೋಬೇಕಿನ್ನು, ತೃಣಕ್ಕಿಂತಲೂ ಕಡಿಮೆ ಇದೆ ಕೆಲವು ಪದ. ಎಲ್ಲ ಆದಿ ಶಬ್ದ ಎವ್ರಿಥಿಂಗ್ ಅಂದರೆ ಹೈಯೆಸ್ಟು ಲೋಯೆಸ್ಟ್ ಅಂತ ಹೇಳಿದಾಗ ಅದು ಎಕ್ಸಾಂಪಲ್ ಕೊಟ್ಟು ತೃಣಜೀವಿ ಕಣ್ಣಿಗೆ ಕಾಣುತ್ತೆ. ಇನ್ನೂ ಸೂಕ್ಷ್ಮ ಪದಾರ್ಥ ಇರುತ್ತೆ, ಅದರಲ್ಲೂ ದೇವರಿದ್ದಾನೆ. ಅದರಲ್ಲೂ ವ್ಯತ್ಯಾಸ ಏನೂ ಇಲ್ಲ. ಈ ಕೊರೋನಾ ಪರಿಣಾಮಗಳಲ್ಲೂ ದೇವರಿದ್ದಾನೆ. ಗೊತ್ತಾಯ್ತಾ? ಆದರೆ ಯಾವ ರೀತಿ ಇದೆ ಅಲ್ಲಿ ನೇಚರ್, ಅದು ಅನುಸಂಧಾನ ಮತ್ತು ಏನು ಮಾಡೋದಿಲ್ಲಕ್ಕಾಗಲ್ಲ. ಅದಕ್ಕೆ ಪ್ರಹ್ಲಾದನಿಗೆ ಆಯ್ತಲ್ಲ ಆ ರೀತಿ. ಆ ಶಕ್ತಿ ದೇವರ ಅಧೀನ ಆದ್ದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ. ಹೌದು, ತೃಣಜೀವನಂತಿಲ್ಲ, ತೃಣಜೀವರು ಅಲ್ಲೂ ದೇವರಿದ್ದಾರೆ. ಇನ್ನು ಅಧಿಷ್ಠಾನ ತಗೊಂಡ್ರೆ, ತೃಣದ ಅಧಿಷ್ಠಾನದಲ್ಲೂ ರಾಮದೇವರೊಂದು ತೃಣ ಬಿಟ್ಟರು ಏನಾಯ್ತದು, ಬ್ರಹ್ಮಾದಿಗಳು ತಲೆಬಾಗಿದ್ರು. ಗೊತ್ತಾಯ್ತು? ಬ್ರಹ್ಮಾದಿಗಳು ಕೂಡ ಆ ತೃಣಕ್ಕೆ ಅಷ್ಟು ಶಕ್ತಿ ಕೊಡ್ತಾರೆ. ತೇನ ವಿನಾ ತೃಣಮಪಿ ನಚಲತೆ ಸಾಕಿ. ತೃಣಮಪಿ ನಚಲತಿ ಅಲ್ಲ, ಸರ್ವಂ ಕರೋತಿ, ಅಷ್ಟು ಮಾಡಿಸ್ತಾರೆ ದೇವರು. ಯತೃಣಾದಿಗತಶ್ಯಾಪಿ ಗುಣಾ ಪೂರ್ಣಾ ಹರೇಹೇ ಸದಾ. ನೋಡಿ, ಮೇಲೆ ಸದಾ ಇದೆ, ಇಲ್ಲೂ ಸದಾ ಇದೆ. ಸದೈವತ್ತು ಮತ್ತು ಸದಾ, ಎಷ್ಟು ಕ್ಲಾರಿಟಿ ಇದೆ ಅದರಲ್ಲಿ. ಇಷ್ಟಾದ ಮೇಲೆ ಇದರಿಂದ ಏನು ಸಾಧನೆ ಆಗುತ್ತೆ ಅನ್ನೋ ಎರಡು ಹೇಳ್ತಾರೆ. ಒಂದು ಇಲ್ಲಿ ಮತ್ತು ಮುಂದೆ. ಇಹೈವತೈರ್ಜಿತ ಸರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಇಹೈವತ ಇಲ್ಲಿ ಅವನು ಜೀವನ್ಮುಕ್ತ. ಈಗ ಈ ಸ್ಟೇಜ್ ರೀಚ್ ಆಗಿದ್ದಾರೆ ಅಂದರೆ ಮುಕ್ತಿ ಆಗೋದು ಗ್ಯಾರಂಟಿ ಬಿಟ್ಟುಬಿಡಿ. ಈಗಾಗಲೇ ಜೀವನ್ಮುಕ್ತ ಅವನ ಲೈಫ್ ಹೇಗಿರುತ್ತೆ ಅಂದರೆ ಅನ್ಡಿಸ್ಟರ್ಬಲ್ ಲೈಫ್, ಆರಾಮಾಗಿರ್ತಾನೆ. ಮುಕ್ತಿಯಲ್ಲಿ ಹಾಗಿರಬೇಕು, ಇಲ್ಲಿ ಹಾಗೇ ಇರ್ತಾನೆ, ಆ ಸ್ಥಿತಿ ಬಂದಿರ್ತಾನೆ ಅಂತ ಅರ್ಥ. ಪರೀಕ್ಷೆ ಚೆನ್ನಾಗಿ ಓದಿದ್ದಾನೆ, ಅವನ ಪರೀಕ್ಷೆ ಫಾರ್ಮ್ಯಾಲಿಟಿ ಅಷ್ಟೇ, ಆ ಸ್ಥಿತಿಯಲ್ಲಿದ್ದಾನೆ, ತಿಳಿತಿಲ್ಲ. ಕೆಲವು ಮಾತ್ರ ಓದೋನು ಟಕ ಅದು ಬೇರೆ ಬಸ್ತಿ ಬಂದರೆ ಕಷ್ಟ ಅಂತೇಳಿ. ಯಾವುದು ಕೇಳಿದ್ರು ಬರೀತೀರಿ ನನಗೆ ಯೋಚನೆ ಇಲ್ಲ. ಅತಿ ಮುಖ್ಯವಾದದ್ದು ಇಹೈವ ತೈರ್ಜಿತ ಸರ್ಗ. ಸರ್ಗ ಅಂದರೆ ಈ ಸಂಸಾರ, ಇದರಲ್ಲೇ ಗೆದ್ದು ಬಿಟ್ಟ ಅಂತ ತಿಳ್ಕೊಂಬಿಡಿ. ಆಗಲೇ ಜೀವನ್ಮುಕ್ತರು ಅಂದರೆ ಇವರೇ. ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಈ ಸಾಮ್ಯದಲ್ಲಿ ಸ್ಥಿತಿ ಅವರಿಗೆ ಮನಸ್ಸು ಗಟ್ಟಿಯಾಗಿಬಿಟ್ಟಿದೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಯಾಕೆ? ಅವ್ರು ದೇವ್ರ ಹತ್ರ ಇದ್ದಾಗ ಲೆಕ್ಕ. ಯಾತಕ್ಕೆ? ಎಲ್ಲರಲ್ಲಿ ದೇವರಿದ್ದಾನೆ, ದೇವರಲ್ಲಿ ಭಕ್ತಿ ಇದೆ, ಅವ್ರು ದೇವ್ರ ಹತ್ರ ನೋಡ್ತಾನೆ, ಇವನು ಅಫೆಕ್ಟೇ ಆಗೋದಿಲ್ಲ. ದೇವ್ರ ಹತ್ರ ಇದ್ದಾಗ ಲೆಕ್ಕ ಅವನಿಗೆ. ಆ ದೇವಸ್ಥಾನದಲ್ಲಿದ್ದ ದೇವರ ಹತ್ರ ಅಲ್ಲ. ಪಕ್ಕದಲ್ಲಿ ನಾಯಿ ಇರಬಹುದು, ಗೊತ್ತಾಯ್ತು? ಕೆಲಸದಲ್ಲಿ ನಾಯಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ, ನಾಯಿ ಮಾಡಲಿಲ್ಲ, ಒಳಗಿರೋ ದೇವ್ರು ಪ್ರೊಟೆಕ್ಟ್ ಮಾಡ್ತಾನೆ. ಈ ಅನುಸಂಧಾನ ಇದ್ದವನಿಗೆ ಸಮಸ್ಯೆನೇ ಇಲ್ಲ. ಈಗ ನಿರ್ದೋಷಂ ಹಿ ಸಮಂ ಬ್ರಹ್ಮ. ನೋಡಿ, ಸಮಂ ವಿಷ್ಣು ಸಹಸ್ರನಾಮದ ಪದ. ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಈ ಸಾಮ್ಯ ಬುದ್ಧಿ ಬಂತು ಅಂತ ಹೇಳಿದರೆ ನೋಡಿ, ಸಾಮ್ಯ ಇದ್ದಲ್ಲಿ ಸಾಮ್ಯ. ನಮ್ಮಲ್ಲಿ ಮನುಷ್ಯತ್ವ ಸಾಮ್ಯ ಇದೆ, ಬೇರೆ ಅಧಿಕಾರಗಳ ವ್ಯತ್ಯಾಸ ಇದೆ. ಸಾಮ್ಯ ವೈಷಮ್ಯಗಳನ್ನು ಸರಿಯಾಗಿ ನೋಡಬೇಕು. ಎಲ್ಲಿ ವ್ಯತ್ಯಾಸ ಇದೆ ವ್ಯತ್ಯಾಸ ಒಪ್ಪಬೇಕು. ಹಾಗಿದ್ದು ಈ ಮಾತು ಅರ್ಥ ಮಾಡಿಕೊಂಡು ಹಾಲು ಫಾಲ್ಯಾಳ ಸಮ ಅಂತ ಕುಡಿಯೋಕ್ಕಾಗತ್ತಾ? ದೇವರಿರೋ ನಿಶ್ಚಿತ, ಫಾಲ್ಡಾಲದ ಇದರಲ್ಲೂ ದೇವರಿದ್ದಾನೆ. ಆದರೆ ಇಲ್ಲಿ ಸ್ವೀಕಾರಕ್ಕೆ ಅರ್ಹನಾಗಿದ್ದಾನೆ, ಅಲ್ಲಿ ಸ್ವೀಕಾರಕ್ಕೆ ಅರ್ಹವಾದ ವಸ್ತು ಅದಲ್ಲ. ಆದ್ದರಿಂದ ಆ ಅಧಿಷ್ಠಾನದಲ್ಲಿ ಉಪಯೋಗಿಸ್ಬಾರ್ದು. ಇಷ್ಟೇ.
ನೋಡಿ, ಸಾಮ್ಯ ವೈಷಮ್ಯ ಎರಡು ಜೊತೆಯಾಗಿರುತ್ತೆ ಯಾವಾಗ. ಅದು ವೈಷಮ್ಯ ಅಂದರೆ ತಾರತಮ್ಯ. ವೈಷಮ್ಯ ತಾರತಮ್ಯ. ಸಾಮ್ಯ ಎಂಬುದೇನು ಒಳಗಿರೋ ಪರಮಾತ್ಮನಲ್ಲಿ ಸಾಮ್ಯ. ಸದೇವ ಸ್ತೌತಿ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ತದೇವ ಸ್ತೌತಿ. ಇಲ್ಲಿ ವಿಶೇಷವಾಗಿ ದೇವರ ಜೊತೆ ಇದ್ದಾಗಿರ್ತಾರೆ ಅವರು. ತದೇವ ಸ್ತೌತಿ. ಅದಕ್ಕೆ ಕೊಲ್ಲಕ್ಕೆ ಬಂದಿದ್ದಾನಾತ. ಜಡಭರತ ರಾಜನ ಕೊಲ್ಲಕ್ಕೆ ಹೊರಟಿದ್ದಾರೆ. ಬ್ರಾಹ್ಮಣೇಶ್ವರಿದ್ದಾರಲ್ಲ, ಏನು ನಿಶ್ಚಿಂತೆ, ಏನು ಬೋಡೋದು ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ? ನಿನ್ನಲ್ಲಿ ದೇವರಿದ್ದಾನೆ, ನನ್ನಲ್ಲೂ ದೇವರಿದ್ದಾನೆ. ದೇವರಿಗೆ ನಾನು ಗತಿ ಏನು ಮಾಡೋಕ್ಕೆ ಬರೋದಿಲ್ಲ. ಎರಡನೇದಾಗಿ ನನ್ನ ದೇಹ ಅನಿತ್ಯ, ಅದು ಹೋಗೇ ಹೋಗುತ್ತೆ. ನಾನೇನು ತಪ್ಪು ಮಾಡಿಲ್ಲ, ಹೊಡೆಯೋ ಹಕ್ಕು ನಿನಗಿಲ್ಲ. ಎಷ್ಟು ವಿಷಯ ಗೊತ್ತಿದೆ ಆತನಿಗೆ. ಆದ್ದರಿಂದ ಏನಾಯಿತು, ಹೊಡಿಲಕ್ಕೆ ಬಂದವನು ಕಾಲು ಹಿಡ್ಕೊಂಡ. ಕೊನೆಗೆ ಬಂದಿದ್ದು ಹೊಡಿಯೋಕ್ಕೋಸ್ಕರ ಕಾಲು ಹಿಡ್ಕೊಂಡ. ಅಂದರೆ ಜಡಭರತನ ಹೊಡ್ಲಕ್ಕೆ ಹೋದವ್ರು ಕಾಲು ಹಿಡ್ಕೊಂಡು ಪ್ರಸಂಗ ಬಂತಿಲ್ಲಿ. ಆಚಾರ್ಯರ ಬಗ್ಗೆ ಅಪಪ್ರಚಾರ ಮಾಡಿದರು, ಹೊಡಿಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದರು. ಆಚಾರ್ಯರು ಬಂದರು, ಅವ್ನು ಹೊಡಿಲಿಕ್ಕೆ ಅಂತ ಮುಖ ನೋಡೋಕ್ಕೆ ಹೋದ. ನೋಡಿದ ತಕ್ಷಣ ಶಾಕ್ ಆಯಿತು ಅವನಿಗೆ. ಕೆಳಗೆ ಬಿದ್ದು ಗಟ್ಟೆ ಕಾಲು ಹಿಡ್ಕೊಂಡ್ಬಿಡ್ತು. ಉದ್ಯೋದ್ಯಂತಂ ರವಿಮೇವ ವಿಸ್ಮಿತೋ ನನಾಮ. ಎಂಥ ಕಾಂತಿ, ತಕ್ಷಣ ನಮಸ್ಕಾರ. ಎಷ್ಟು ಡಿಫರೆನ್ಸ್ ಇದೆ. ಜಡಭರ್ತನ ಮಾತಲ್ಲಿ ಕೇಳಿದ ಮೇಲೆ ಗೊತ್ತಾಯ್ತು, ಇವ್ರು ನೋಡಿದ ತಕ್ಷಣ ಗೊತ್ತಾಯ್ತು. ಓ ಭಾರಿದು. ಸೂರ್ಯನಿಗೆ ಏನಾದ್ರು ಕಾಯ್ತಾ ಕೊಡ್ಬೇಕಾ ನಾವೀಗ? ಸೂರ್ಯ ಅಂತ ಬಂದಿದ್ದಾನೆ, ಯಾರೋ ಸೂರ್ಯನ ನೋಡಿ ಕನ್ಫರ್ಮ್ ಮಾಡ್ಕೊತಾರ ಹುಟ್ಟಿದ್ದಾನೆ ಅಂತೇಳಿ. ಎಲ್ಲ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ? ಈ ಬೆಳಗ್ಗೆ ಬೇರೆಯವರು ಕೊಡೋಕ್ಕೆ ಬರೋದಿಲ್ಲ ಅಂತ ಗೊತ್ತು ನಮಗೆ. ತದೇವ ಸ್ತೌತಿ. ಅದಕ್ಕೆ ಯಾತಕ್ಕೆ ಮತ್ತೆ ಮತ್ತೆ ಓದಬೇಕು ಅಂತಾರೆ, ಓದಿದಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಗಟ್ಟಿ ಆಗ್ತಾ ಹೋದಂತೆ ಆಗ ಅವನು ಬದುಕಿನಲ್ಲಿ ಚೇಂಜಸ್ ಕಾಣೋಕ್ಕೆ ಶುರುವಾಗ. ಅದು ಅನುಸಂಧಾನ ಬರೋದ್ರಿಂದ ನಾಯಿ ಬಂತೀಗ, ಹುಲಿ ಬಂತು ಅಂತ ತಿಳ್ಕೊಂಡು. ವಿಜಯದಾಸರು ಹುಲಿ ಬಂತು ಅಂತೆ ಯೋಚನೆ ಮಾಡಲೇ ಇಲ್ಲ ಅವರು. ಎಲ್ಲರೂ ಓಡೋಗ್ಬಿಡ್ತಾರೆ, ಹೋಗೋದಿಲ್ಲ. ಒಳಗೂ ದೇವರಿದ್ದಾನೆ, ಜ್ಞಾನ ಇತ್ತು. ಹತ್ರ ಬಂತು ಅಷ್ಟೇ ಮುಟ್ಟಿದ್ರು, ಪೂರ್ತಿ ಶಾಂತ ಆಗೋದು. ಅನುಸಂಧಾನ ಹೇಗೆ ವರ್ಕ್ ಮಾಡೋದು ಅಂದರೆ ನಮಗೆ ಹೇಗೆ ಗೊತ್ತಾಯ್ತು? ಉದಾಹರಣೆಗೆ ಕರೆಕ್ಟ್ ಶಾಕ್ ಕೊಡೋದು, ಒಂದು ಡಿಸ್ಕನೆಕ್ಟ್ ಮಾಡಿದೆ ಓದೋಯ್ತು ಅಲ್ಲಿಗೆ. ಡಿಸ್ಕನೆಕ್ಟ್ ಮಾಡೋದು ಹಾಗೆ ಈ ನಾಯಿನ ನೋಡ್ಕೊಂಡು ನಾಯಿ ಒಳ್ಳೆ ದೇವರಿದ್ದಾರೆ ನೋಡ್ಕೊಂಡು ಆ ಕಡೆ ಮನಸ್ಸು ಹಾಕಿದ್ರೆ ಡಿಸ್ಕನೆಕ್ಟ್ ಆಗೋಯ್ತು. ಈಗ ಹುಲಿ ಏನೋ ಅಲ್ಲ, ಹುಲಿ ಅಲ್ಲ ಈಗ. ಹೇಳಿತಾ? ಪ್ರಸನ್ನ ವೆಂಕಟದಾಸರು ಕಂಡಾಗ ಹುಲಿ ನಾಮ ಹಾಕಿ ಹೋಗ್ಬಿಡ್ತಿದ್ರು ಅಂತ. ಹುಲಿ ಸಿಕ್ಕರೆ ನಾಮ ಹಾಕಾಗ್ತದೆ. ಅದು ನಾಮದ ಹುಲಿ ಬಂದರೆ ಪ್ರಸನ್ನ ವೆಂಕಟದಾಸರು ಮಾಡಿದ್ದಾರೆ ಅಂತ ಅರ್ಥ. ಅದು ಸೇಫ್, ನಾವೀಗ ಏನು ಮಾಡೋಂಗಿಲ್ಲ, ಅದು ನಮಗೆ ತೊಂದರೆ ಕೊಡೋದಿಲ್ಲ ಅಂತ ಅರ್ಥ. ಹುಲಿ ಬಂದರೆ ನಾಮ ಹಾಕೊಂಡು ಓಡೋದು ನಿಲ್ತರೆ ಸಾಕಾಗಿದೆ ಧೈರ್ಯವಾಗಿ. ಅದು ಹತ್ತಿರ ನಾಮ ಹಾಕೋಷ್ಟು ಶಕ್ತಿ ಇದ್ದರೆ. ಹಾಂ ಹೌದು, ಹೇಳಿದ್ನಲ್ಲ ಜ್ಞಾನಿಗಳಿಗೆ ಈ ಸಾಮ್ಯ ನೋಡಿದ್ದಕ್ಕೆ ಹಾಗಾಯಿತು. ಹಸಿರು ಕಂಡ್ರೆ ಹಾಗೋ, ಹುಲಿನ ಕಂಡ್ರೂ ಹಾಗೆ ಅವರಿಗೆ. ಒಳಗೆ ದೇವರಿದ್ದಾನೆ. ಇವು ಯಾವ ಹುಲಿ ಹಿರಣ್ಯಕಶಿಪುನ ಮುಂದೆ ಅವನು ಬಂದರೆ ಏನು ಅಪ್ಪ ನಡಗಬೇಕು, ಮಗ ಕಾಮಾಗಿರ್ತಿದ್ದ. ಅನುಸಂಧಾನ. ಅದಕ್ಕೆ ಇಹೈವ ತೈರ್ಜಿತ ಸರ್ಗ. ಇಲ್ಲೇ ಅವರು ಸಂಸಾರ ದಾಟಿಬಿಟ್ಟಿರ್ತಾರಾಗಲೇ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಮತ್ತು ಈ ರೀತಿ ಇದ್ದವನು ಹೇಗಿರ್ತಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ನಾ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ, ಇವೆಲ್ಲ ಅಪ್ರೋಷ ಜ್ಞಾನಿ ಲಕ್ಷಣಗಳು ಉದ್ದಕ್ಕೂ ಬರ್ತಾ ಹೋಗುತ್ತೆ. ಅಲ್ಲಲ್ಲೇ ಸೇರಿಸ್ತಾ ಹೋಗ್ಬೇಕು ಅವನು. ಮತ್ತೆ ನಾ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಪ್ರಿಯಂ ಪ್ರಾಪ್ಯ ನಾ ಹೃಷ್ಯೇತ್ ನಾ ಪ್ರಹೃಷ್ಯೇತ್. ಪ್ರಿಯವಾದ ವಸ್ತು ಸಿಕ್ಕ ಭಾರಿ ಉಬ್ಲಕ್ಕೆ ಹೋಗಬಾರ್ದು. ನಾವು ಉದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ. ನಮಗೆ ಅನಗತ್ಯವಾದದ್ದು ಬಂದಾಗ, ಅಪ್ರಿಯವಾದದ್ದು ಬಂದಾಗ ಕುಗ್ಗಬಾರ್ದು. ಪ್ರಿಯವಾದರೂ ಸರಿ, ಅಪ್ರಿಯವಾದರೂ ಸರಿ, ಒಳಗೆ ದೇವರಿದ್ದಾರೆ ಎಂಬ ಕಾನ್ಸೆಪ್ಟ್ ಗಟ್ಟಿ ಇರಬೇಕು. ಸ್ಥಿರಬುದ್ಧಿ, ಬುದ್ಧಿಯಲ್ಲಿ ಶೇಕ್ ಆಗಬಾರ್ದು. ಒಮ್ಮೊಮ್ಮೆ ತಿಳ್ಕೊಂಡ್ರೆ ಅದು ಜ್ಞಾನ ಅಂತ ಕರೆಯೋದಿಲ್ಲ. ಸ್ಥಿರವಾಗಿರಬೇಕು. ಅಸಮ್ಮೂಢ, ಹಿಂದೆ ಮೋಹ ಇರಬಾರ್ದು. ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಈ ರೀತಿ ದೇವರನ್ನು ತಿಳ್ಕೊಂಡವನು ದೇವರ ಹತ್ರ ಇದ್ದಾಗ ಲೆಕ್ಕ. ನಾವು ವೈಕುಂಠದಲ್ಲಿ ದೇವರ ಹತ್ರ ಇದ್ದೇವೆ, ಅದರಿಂದ ಸುಖವಾಗಿರ್ತೇವೆ ತಾನೇ. ಇಲ್ಲೇ ಇದ್ದೀವಿ, ಅನುಸಂಧಾನ ಬಂತಲ್ಲ. ಈಗ ಏನಾಯ್ತಾಗ? ಇನ್ನು ವೆಂಟಿಲೇಟರ್ ಇಲ್ಲ ಅಂದಮೇಲೆ ಮನೇಲಿದ್ರೇನೋ ಆಸ್ಪತ್ರೆಯಲ್ಲಿ ಇದ್ರೇನು ಉಸಿರಾಟಕ್ಕೆ ತೊಂದರೆ ಇಲ್ವಲ್ಲ. ಅಲ್ಲಿ ಮಾತ್ರ ಹಾಗಲ್ಲ. ವೆಂಟಿಲೇಟರ್ ಯಾಕೆ ಬೇಕು? ಇದು ನೋಡೋಕ್ಕೆ ತೊಗೊಳಕ್ಕೆ ಬರ್ತಾ ಇಲ್ಲ ಅವನಿಗೆ, ವೆಂಟಿಲೇಟರ್ ಹಾಕಬೇಕಷ್ಟೆ. ಅಷ್ಟು ಸ್ಥಿತಿ ಬದಲಾಗಿದೆ. ನಾ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಸನ್ಯಾಸಯೋಗಜ್ಞಾನಿನಿ ಮಿಲಿತ್ವಾ ಜ್ಞಾನಾನಿ ಮಿಲಿತ್ವಾ ಪ್ರಪಂಚಯತಿ ಅಧ್ಯಾಯಶೇಷೇಣ. ಉಳಿದ ಅಧ್ಯಾಯದಿಂದ, ಅಧ್ಯಾಯ ಶೇಷ ಅಂದ್ರೇನು? ರಿಮೈನಿಂಗ್ ಅಧ್ಯಾಯ. ಉಳಿದ ಅಧ್ಯಾಯದ ಭಾಗ ಇದೆಯಲ್ಲ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಸನ್ಯಾಸ ಯೋಗ ಜ್ಞಾನಾನಿ ಮಿಲಿತ್ವಾ. ಸನ್ಯಾಸ, ಯೋಗ, ಜ್ಞಾನ ಎಲ್ಲ ಒಟ್ಟು ಕೂಡಿದಾಗ ಮಾತ್ರನೇ ಸಾಧನೆ ಆಗುತ್ತೆ ಹೊರತು ಪ್ರತ್ಯೇಕ ಮಾಡಿ ಸಾಧನೆ ಆಗೋದಿಲ್ಲ. ಬಾಹ್ಯಸ್ಪರ್ಶೇ ಶ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ
ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ. ಬಾಹ್ಯಸ್ಪರ್ಶಗಳ ಬಗ್ಗೆ ಗಮನ ಕೊಡೋಕ್ಕೆ ಹೋಗಬಾರ್ದು. ಯಾಕೆ ಹಿಂದೆ ಹೇಳಿದ್ದಾರೆ, ಮುಂದೆ ಬರುತ್ತೆ, ಮುಂದೆ ಇಲ್ಲೇ ಹೇಳ್ತಾರೆ. ನೀವು ವಿಂದತಿ ಆತ್ಮನಿ ಯತ್ ಸುಖಂ. ನಮಗೆ ಒಂದಿದೆ, ಬಾಹ್ಯಸ್ಪರ್ಶದ ಬಗ್ಗೆ ಆಸಕ್ತನಾದ ಸುಖ ಸಿಕ್ತು, ಆಸಕ್ತನಾಗದ ಬಿಟ್ಟು ತನ್ನ ಮನಸ್ಸು ದೇವ್ರ ಕಡೆ ಹಾಕ್ತಾ ಈಗ ಸುಖ ಸಿಕ್ತು. ಎರಡಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ. ಈ ಸುಖ ನಶ್ವರ, ಹೊರಗಡೆ ಏನು ಸುಖ ಪಟ್ಟನಲ್ಲ ನಶ್ವರ, ಇದು ಶಾಶ್ವತ. ಅದಕ್ಕೆ ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸಾ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ್ಯಮಶ್ನುತೆ. ಬ್ರಹ್ಮಯೋಗದಿಂದ ಕೂಡಿದ ಅವನು ಏನು ಮಾಡ್ತಾನೆ, ಒಳಗಿರೋ ಸುಖ ಇದೆಯಲ್ಲ ಆ ಸುಖನ ಅಕ್ಷಯ್ಯಂ. ಈ ಸುಖ ಕ್ಷಯ ಇದೆ, ಈ ಸುಖ ಬಂದು ಹೋಗಿಬಿಡುತ್ತಿದ್ದು ಒಂದು, ಆದರೆ ಆ ಸುಖ ಶಾಶ್ವತ ಉಳಿಯುತ್ತೆ. ಅದನ್ನೇ ಮೋಕ್ಷ ಅಂದರೆ ಅದೇನೆ, ಶಾಶ್ವತ ಸುಖನೇ ಮೋಕ್ಷ. ಆ ಲೆವೆಲಿಗೆ ಬರ್ತಾನೆ ಅವನಿಗೆ. ಸುಖಮಕ್ಷಯ್ಯಮಶ್ನುತೆ. ಪುನರ್ಯೋಗಸ್ಯ ಆಧಿಕ್ಯಂ ಸ್ಪಷ್ಟಯತಿ ಬಾಹ್ಯಸ್ಪರ್ಶೇಷು ಇತಿ. ಕಾಮರಹಿತ ಆತ್ಮನಿ ಯತ್ ಸುಖಂ ವಿಂದತಿ ಸ ಏವ ಬ್ರಹ್ಮಯೋಗಯುಕ್ತಾತ್ಮ ಚೇತ್ ತದೇವ ಅಕ್ಷಯಂ ಸುಖಂ ವಿಂದತಿ. ಆ ಸಮಯ ಮನಸ್ಸಿನಲ್ಲಿ ಏನು ಸುಖ ಪಡ್ತಾನಲ್ಲ ಬಾಹ್ಯಸ್ಪರ್ಶಗಳಾದಾಗ, ಆಮೇಲೆ ಇದನ್ನು ನೋಡ್ತಾನೆ, ಆಮೇಲೆ ಆ ಕಡೆ ಗಮನ ಹೋಗೋದೇ ಇಲ್ಲ ಅವನಿಗೆ, ಪೂರ್ತಿ ಕಡೆ ಬಂದುಬಿಡ್ತಾನೆ. ಅಕ್ಷಯ್ಯಂ ಸರಿಯಾದ ಅಕ್ಷಯ ಅಕ್ಷಯ್ಯ. ಅಕ್ಷಯ್ಯ ಅಂದ್ರೇನು, ಕ್ಷಯಿಸಲಿಕ್ಕೆ ಆಗದ್ದು ಅಕ್ಷಯ್ಯ, ಅಜಯ್ಯ ಅಕ್ಷಯ್ಯ ಹಾಗೆಲ್ಲ ಬರಬೇಕು. ಸುಖಮಕ್ಷಯ್ಯಮಶ್ನುತೆ ಚೇತ್ ತದೇವ ಅಕ್ಷಯಂ ಸುಖಂ ವಿಂದತಿ. ಬ್ರಹ್ಮ ವಿಷಯೋ ಯೋಗೋ ಬ್ರಹ್ಮಯೋಗ. ಬ್ರಹ್ಮಯೋಗ ಅಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋ ಯೋಗನೇ ಬ್ರಹ್ಮಯೋಗ. ಧ್ಯಾನಾದಿಯುಕ್ತಸ್ಯೈವ ಆತ್ಮಸುಖಂ ಅಕ್ಷಯ್ಯಂ ಅನ್ಯಥಾ ನ ಇತ್ಯರ್ಥ. ಜ್ಞಾನಾದಿಗಳನ್ನಿರ್ತಕ್ಕಂಥ ಧ್ಯಾನ ಜ್ಞಾನ ಇದ್ದಾಗ ಬರ್ತಕ್ಕಂಥ ಸುಖ ಇದೆಯಲ್ಲ ಅಕ್ಷಯವಾದ ಸುಖ. ಆ ಸುಖ ಮತ್ತೆ ಹೋಗೋದೇ ಇಲ್ಲ, ಒಳಗೆ ಗಟ್ಟಿ ಕೂತ್ಬಿಡೋದು. ಏಹಿ ಸಂಸ್ಪರ್ಶಜಾ ಭೋಗಾ. ತಾತ್ಪರ್ಯ ಇದೆಯಾ? ಏಹಿ ಸಂಸ್ಪರ್ಶಜಾ ಭೋಗಾ. ಇದು ಮುಂದಿನ ಇಲ್ಲಿ ಅಲ್ಲೇನಿದೆ ನೋಡೋಣ. ಹಾಂ, ಇಲ್ಲ ಬಂದಿಲ್ಲ, ತಾತ್ಪರ್ಯ ಇಲ್ಲ, ಇನ್ನು ಮುಂದಿದೆ, ಇನ್ನು 24ರವರೆಗೂ ಇಲ್ಲ, 24ರವರೆಗೂ ಎಲ್ಲ ಒಟ್ಟಿಗೆ ಬರುತ್ತೆ ಅಲ್ಲೇ. ಈಗ ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನ ಏವತೆ. ಈಗ ಕಂಪೇರ್ ಮಾಡಬೇಕೀಗ. ಯಾಕೆ ಬಾಹ್ಯ ಸುಖನ ನೀವು ಕಡಿಮೆ ಅಂತೀರಿ, ಈ ಧ್ಯಾನ ಸುಖನ ದೊಡ್ಡದು ಅಂತೀರಿ ಅಂದರೆ ಕಾರಣ ಕೊಡ್ತಾರೆ. ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಯಾವುದು ಸಂಸ್ಪರ್ಶಜನ್ಯ. ಸಂಸ್ಪರ್ಶ ಅಂದ್ರೇನು? ಇಂದ್ರಿಯ ವಿಷಯ ಸ್ಪರ್ಶ ಜನ್ಯ, ಇಂದ್ರಿಯ ವಿಷಯ ಸಂಯೋಗಜನ್ಯ. ಆ ಸುಖ ಏನಿದ್ರೂ ಕೂಡ ಏನದು ದುಃಖಯೋನಯ ಏವತೆ. ಅವು ಬಂದಿರೋದು ದುಃಖದಿಂದ, ಕೊನೆಗೆ ಎಂಡಾಗೋದು ದುಃಖದಲ್ಲೇನೇ ಹೊರತು ಏನಾಗೋದಿಲ್ಲ, ಸುಖ ಬಿಡಿಯೋದಿಲ್ಲ. ಮೊದಲು ಸುಖ ಇಲ್ಲ, ಆಮೇಲೂ ಇಲ್ಲ, ಮಧ್ಯೆ ಇರೋದು ಸ್ವಲ್ಪ. ಈ ಸುಖ ಬೇಕಾ? ನಿತ್ಯ ಸುಖ ಯಾವುದು ಅಂದರೆ ಜ್ಞಾನದ ಸುಖ, ಧ್ಯಾನದ ಸುಖ. ಎಂಥದ್ದದು? ಜ್ಞಾನ ಒಳಗೆ ಹೋಗುತ್ತೆ, ಸುಖ ಒಳಗಿದೆ, ಸುಖ ಆಗುತ್ತೆ. ಅನ್ನ ಒಳಗೆ ಹೋಗೋದ್ರಿಂದ ಹೊಟ್ಟೆ ತುಂಬುತ್ತೆ. ತಲೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತದು, ಹೊಟ್ಟೆ ಗಟ್ಟಿಗೆ ಅವ್ನ ಮೇಲೆ ಹಚ್ಕೊಂಡ್ರೆ ಹೋಗೋದಕ್ಕೆ ಬರೋದಿಲ್ಲ. ಅದರಿಂದ ಬಾಹ್ಯ ಸ್ಪರ್ಶಗಳೆಲ್ಲ ಹಸಿವಾದವನಿಗೆ ಅನ್ನನ ಹೊಟ್ಟೆ ಮೇಲೆ ಇಟ್ಟಾಗುತ್ತೆ ಅಷ್ಟೆ. ಜ್ಞಾನ ಅಂಬುದು ಹೊಟ್ಟೆ ಒಳಗಿಟ್ಟಾಗೋದ್ರಿಂದ ಈ ಸುಖ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಆದ್ಯಂತವಂತಹ ಕೌಂತೆಯ, ಅದಕ್ಕೆ ಆದಿ ಇದೆ, ಅಂತ್ಯ ಇದೆ, ಮೊದಲಿದೆ, ಕೊನೆ ಇದೆ. ಅದರಿಂದ ಜ್ಞಾನಿ ಆದವನಿಗೆ ಅರ್ಥ ಮಾಡ್ಕೊಂಡಿರ್ತಾನೆ. ಆದ್ದರಿಂದ ನತೇಶು ರಮತೆ, ಅದರಲ್ಲಿ ಆಸಕ್ತನಾಗೋದಿಲ್ಲ, ಅದರಲ್ಲಿ ಖುಷಿ ಪಡ್ಲಿಕ್ಕೆ ಹೋಗೋದಿಲ್ಲ. ಇದು ನಶ್ವರ ಸುಖ. ತಗೊಂಡು ಏನು ಮಾಡೋದು ಅಂತ ಹೇಳ್ತಾನೆ. ಏಹಿ ಸಂಸ್ಪರ್ಶ. ಟೆಂಪ್ರರಿ ಜಾಬ್ ಬಿಟ್ಟು ಪರ್ಮನೆಂಟ್ ಜಾಬ್ ಹೋಗೋದು ಕಂಡಿದೆಯಲ್ಲ ನಮಗೀಗ, ಅಷ್ಟೇ. ಟೆಂಪ್ರರಿ ಜಾಬ್ ಬಿಡೋದು ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ? ₹1,00,000 ಸಂಬಳ ಟೆಂಪ್ರರಿ, ₹50,000 ಸಂಬಳ ಪರ್ಮನೆಂಟ್. ಏನು ಮಾಡ್ತಾರೆ ಅವನು? ಇದಕ್ಕೆ ಹೋಗ್ತಾರೆ, ಅದಕ್ಕೆ ಹೋಗೋದಿಲ್ಲ. ಯಾಕೆ 2 ತಿಂಗಳಿಗೆ ಬಿಟ್ಟು ದಾಟಿ ಹೋಗ್ಬಿಟ್ಟಿರ್ತಾರೆ ಆಗಲೇ. ಇದು ಅರ್ಥ ಮಾಡ್ಕೋಬೇಕು. ಇಷ್ಟು ನಮಗೆ ಲೌಕಿಕದಲ್ಲಿ ಇಷ್ಟು ಗೊತ್ತಿದೆ, ಟೆಂಪ್ರರಿ ಕೆಲಸ ಪರ್ಮನೆಂಟ್ ಕೆಲಸ ಅಂತೇಳಿ. ಸಂಸಾರ ಬಂದರೆ ಟೆಂಪ್ರರಿ ಆದ್ದರಿಂದ ಸಂಸಾರದಲ್ಲಿ ಬರೋ ಯಾವ ಸುಖನೂ ಏನಲ್ಲ, ಪರ್ಮನೆಂಟ್ ಅಲ್ಲ. ಇಲ್ಲಿರೋದು ಯಾವುದು ಅಂದರೆ ಜ್ಞಾನ. ಇವತ್ತು ಕಾಲೇಜ್ ಸೇರಿಸಿದ್ರು, ದಿವಸ ಒಂದು ಚೇರ್ ಮನೆಗೆ ಒಯ್ಯಕ್ಕೆ ಶುರು ಮಾಡ್ದ, ಒಯ್ದ, ಯಾರೂ ನೋಡಲಿಲ್ಲ ಅಂತ ತಿಳ್ಕೊಬೇಡ. ಏನು ಬಂತು ಅದರಿಂದ ಅವನಿಗೀಗ? ಅಷ್ಟೇ, ಕಳ್ಳ ಅಂತ ಹೆಸರು ಬಂತು, ಕೊನೆಗೆ ಇದು ಕಳ್ಕೊಂಡ, ಸ್ವಲ್ಪ ದಿವಸ ಟೇಬಲ್ಗೆ ಬೋದೋಯ್ತು, ಬಿದ್ದೋಯ್ತು, ಕತೆ ಮುಗೀತು. ಓದಿ ಸರ್ಟಿಫಿಕೇಟ್ ತೊಗೊಂಡ್ಬಾ, ಎಷ್ಟು ವ್ಯತ್ಯಾಸ ಇದೆ ಈಗ ಗೊತ್ತಾಯ್ತಿಲ್ಲ? ಎಷ್ಟು ಟೋಟಲಿ ಡಿಫ್ರೆಂಟ್. ಒಂದು ಪೈಸೆ ಏನೇನು ತಂದಿಲ್ಲ ಅದರಿಂದ, ಡಿಗ್ರಿ ಸರ್ಟಿಫಿಕೇಟ್ ತಂದಿರೋ. ಎಲ್ಲಿ ಬೇಕಾದ್ರೆ ಎನ್ಕೇಶ್ ಆಗುತ್ತೆ. ಇವು ಮಾರ್ಲಕ್ಕೆ ಹೋದರೆ ಅರ್ಧ ರೇಟ್ ಕೂಡ ಕೇಳೋಲ್ಲ, ಕಳ್ತಾರೆ ಮಾಡೋರು ಕಡಿಮೆ ಕೇಳ್ತಾರೆ. ಎಷ್ಟೋ ಜನ ಕದ್ದು ಪುಸ್ತಕ ಬರ್ತಾರಲ್ಲ, ₹1,000 ಪುಸ್ತಕ, ಅವ್ನು ₹100 ತೊಗೊಂಡಿರ್ತಾನೆ, ನಮಗೆ ₹200 ಅದು ₹10 ಬಿಸಾಕಿರ್ತಾರೆ, ₹100 ಬರ್ತಾರೆ. ಅವನಿಗೆ ಅಷ್ಟೇ ಲಾಭ.
ಏನು ಉಪಯೋಗ ಅದರಿಂದ? ಅದು ಎಷ್ಟು ನಶ್ವರ, ಮಾಡಿದ ಕೆಲಸ ಎಷ್ಟು ಕೆಟ್ಟದ್ದು. ಪಾಪ ಕಾರ್ಯಗಳೆಲ್ಲ ಹಾಗೇನೆ. ಆ ಕಾರಣಕ್ಕೆ ಸುಖ ಕೊಡುತ್ತೆ ಆ ಕಾರ್ಯಕ್ಕೆ, ಆಮೇಲೆ ಭಾರಿ ಸಂಕಟ ಕೊಡೋದ್ರಿಂದ. ಸರಿಯಾದ ಸುಖ ಕೊಟ್ಟರು ಟೆಂಪರರಿ, ಇದು ಕೊಡೋದು ದುಃಖ ಬೇರೆ. ಆದ್ದರಿಂದ ಎಂದು ಅದಕ್ಕೆ ಹೋಗಬಾರದು. ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಶು ರಮತೆ ಬುಧ. ಎಲ್ಲರೂ ಅದರಲ್ಲೇ ಇವತ್ತು ಇನ್ವಾಲ್ವ್ ಆಗಿದ್ದಾರಲ್ಲ. ಏನು ಮಾಡೋದು ಅಂದರೆ ಅವರು ಬುಧರಲ್ಲ. ಅವರು ಯಾರವರು? ಅಜ್ಞಾನಿಗಳು. ಅದಕ್ಕೇ ಅಲ್ಲಿ ಆಸಕ್ತರಾಗಿದ್ದಾರೆ ಹೊರತು ಎಂದೂ ಕೂಡ ಜ್ಞಾನಿಗಳು ಅದರಲ್ಲಿ ಆಸಕ್ತರಾಗೋದಿಲ್ಲ. ಸನ್ಯಾಸಾರ್ಥಂ ಎಷ್ಟೊತ್ತ ಅಡ್ವರ್ಟೈಸ್ಮೆಂಟ್ ನೋಡಿರ್ತಾನೆ, ಕೆಳಗೆ ಬರೆದಿರ್ತಾರೆ ಜಾಬ್ ನೇಚರ್ ಪ್ಯೂರ್ಲಿ ಟೆಂಪರರಿ. ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಅವ್ರು. ಅದಕ್ಕೆ ಈ ಪ್ರೊಸೀಜರಲ್ಲಿ ಟೈಮ್ ವೇಸ್ಟ್ ಆಗಿದೆ, ಏನು ಉಪಯೋಗ? ಅಷ್ಟೊತ್ತು ಬೇರೆ ಹುಡುಕ್ತಾ ಇರ್ತಾನೆ. ಅದು ನೋಡಿದ ತಕ್ಷಣ ಬಿಟ್ಬಿಡ್ತಾನೆ. ಅದು ಟೆಂಪರರಿ. ಪರ್ಮನೆಂಟ್ ಅಂದ ತಕ್ಷಣ ಗಮನ ಕೊಡೋಕ್ಕೆ ಶುರುವಾಗುತ್ತೆ. ನಿತ್ಯ ಸುಖ ಎಂಬ ಕಾನ್ಸೆಪ್ಟ್ ಇದ್ದವ್ರು ಇದೆಲ್ಲ ಅರ್ಥ ಆಗೋದು. ನತೇಶು ರಮತೆ ಬುಧಃ ಸನ್ಯಾಸಾರ್ಥಂ ಕಾಮಭೋಗಂ ನಿಂದಯತಿ ಏಹಿ. ಅದಕ್ಕೋಸ್ಕರನೇ ಯಾವುದು ಸಂಸ್ಪರ್ಶದ ಭೋಗಗಳು ಇಂದ್ರಿಯಾರ್ಥ, ಅದರಲ್ಲೂ ಕೂಡ ಬರೀ ಇಂದ್ರಿಯಜನ್ಯ ಅಂತ ಹೇಳ್ಬೋದಾಗಿತ್ತು. ಸಂಸ್ಪರ್ಶ ಅಂತ ಒತ್ತು ಹೇಳ್ತಾರೆ. ಯಾತಕ್ಕೆ? ಅದಕ್ಕೊಂದು ಕಾರಣ. ಮತ್ತು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಇರೋ ಇಂದ್ರಿಯ ಸ್ಪರ್ಶೇಂದ್ರಿಯ ಒಂದೇ. ಗೊತ್ತಾಯ್ತಾ? ಕಣ್ಣು ಇಲ್ಲಿದೆ ಅಷ್ಟೇ, ಕಿವಿ ಇಲ್ಲಿದೆ ಅಷ್ಟೇ, ಸ್ಪರ್ಶ ಎಲ್ಲ ಕಡೆ ಇದೆ. ತಲೆಯಿಂದ ಹಿಡಿದು ಕಾಲು ಬೆರಳು ಎಲ್ಲಿ ಮುಟ್ಟಿದ್ರೆ ಹೆಸರಾಗುತ್ತೆ. ಗೊತ್ತಾಯ್ತಾ? ಅದಕ್ಕೇನು ಸ್ಪರ್ಶೇಂದ್ರಿಯ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಸುಪ್ಪತ್ತಿಗೆ ಮೇಲೆ ಮಲಗಿದ ಮೈ ತುಂಬ ಮುಟ್ಟುತ್ತೆ, ಅದು ಎಲ್ಲ ಕಡೆ ಮುಟ್ಟುತ್ತೆ. ಗೊತ್ತಾಯ್ತಾ? ಇಷ್ಟಾದರೂ ಕೊಡಗೇನು ನಶ್ವರನೇ. ಇನ್ನು ಇವನು ಹೇಳಬೇಕಂತ ಅರ್ಥ. ಎಲ್ಲ ಕಡೆ ಬಂದ ಇಂದ್ರಿಯದ ಹಣೆ ಬರನೇ ಇಷ್ಟ ಆದರೆ ಒಮ್ಮೊಮ್ಮೆ ಬರೋದನ್ನು ಕೇಳಬೇಕಾ? ಎಷ್ಟು ಮೂರ್ಖತನ. ಆದ್ದರಿಂದ ಬೇಡ. ಅಂದರೆ ಪದಗಳೇ ಒಂದೊಂದು ಪದದಲ್ಲೂ ಸ್ವಾರಸ್ಯ ಇರುತ್ತೆ. ಅದು ನಿಜವಾದ ಅರ್ಥದಲ್ಲಿ ದೊಡ್ಡ ಗ್ರಂಥಗಳ ಲಕ್ಷಣ. ಆದ್ಯಂತವಂತಹ ಅಂದರೂ ಒಂದೇ, ಅನಿತ್ಯ ಅಂದರೂ ಒಂದೇ. ಬರೀ ಆದಿ ಇದ್ದರೂ ಅನಿತ್ಯ, ಬರೀ ಇದ್ದಿದ್ದರೂ ಅನಿತ್ಯ. ಆದರೆ ಮೋಕ್ಷ ಎಂಬುದು ಈಗಿಲ್ಲ, ನಮಗೆ ಬರುತ್ತೆ. ಆದಿ ಇದೆ, ಅಂತ್ಯ ಇಲ್ಲ. ಅದಕ್ಕೆ ಕೆಲವಕ್ಕೆ ಅಂತ್ಯ ಇದೆ, ಆದಿ ಇಲ್ಲ. ಆದಿ ಇದೆ, ಅಂತ್ಯ ಇಲ್ಲ. ಆದಿ ಅಂತ ಎರಡೂ ಇಲ್ಲ ಅಂದ್ರೇನು? ಯಾವಾಗಲೂ ಬಂದು ಯಾವಾಗಲೂ ಹೋಗುತ್ತೆ, ಏನು ಉಪಯೋಗ ಇಲ್ಲ ಅದರಿಂದ. ರಮತೆ ಬುಧಃ ಸನ್ಯಾಸಾರ್ಥಂ ಕಾಮಭೋಗಂ ನಿಂದಯತಿ ಏಹಿ ಇತಿ. ಕನ್ಯಾಸಾರ್ಥಂ ಕಾಮಭೋಗ, ಅದಕ್ಕೋಸ್ಕರ ಕಾಮಭೋಗಗಳನ್ನು ಬಿಟ್ಟುಬಿಡಿ, ಏನೂ ಉಪಯೋಗ ಇಲ್ಲ. ಇವತ್ತು 199 ಎಷ್ಟು 9 ಬೇಕಾದ್ರೆ ಹಾಕ್ಬೋದು. ಯಾವುದ್ರ ಬಗ್ಗೆ ಆಸಕ್ತರಾಗಿರ್ತಾರೆ? ಕಾಮಭೋಗ. ಯಾವುದು ಅತ್ಯಂತ ನಶ್ವರನೋ ಅದು ಭಾರಿ ಪ್ರಯತ್ನಪಟ್ಟು ದಿನ ಬೆಳಗಾರ ದುಃಖ ಪಡ್ತಾರೆ. ಶಕ್ನೋತಿ ಹೈವ ಯಸ್ಸೋಢುಂ ಪರಾಕ್ಷರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಆದ್ದರಿಂದ ಇದನ್ನು ಬಿಡೋದೇ ಜಾಣತನ ಹೊರತು ತಗೊಳ್ಳೋದು ಜಾಣತನ ಅಲ್ಲ. ಬಿಡೋನು ವಿವೇಕಿ ಆಗ್ತಾನೆ, ತೊಗೊಂಡವನು ದಡ್ಡನಾಗ್ತಾನೆ. ಇವತ್ತು ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ದ, ₹1,00,00,000 ಇಟ್ಕೊಂಡ, ₹1,00,00,000 ಬಿಡಿಸುತ್ತಾ ಇವನ್ನ ಅದೇ ಹಿಡಿಸಿ ಹಾಕಿರೋದು. ಬಿಡಿಸೋ ಪ್ರಶ್ನೆ ಇಲ್ಲ, ಅದರಿಂದಲೇ ಸಿಕ್ಕಾಕ್ಕೊಂಡಿರೋದು. ಅದು ಬಂಧಕ್ಕಾಯಿತೆ ಹೊರತು ತಾರಕ್ಕಾಗಲಿಲ್ಲ. ಗೊತ್ತಾಯ್ತು? ಅದೇ ನ್ಯಾಯ ಸಂಪಾದನೆ ಮಾಡಿದ್ದ, ಅದು ತಾರಕ್ಕಾಯ್ತು, ಬಂಧಕ್ಕಾಗಲಿಲ್ಲ. ಕೊನೆಗೆ ಅವನೇ ಸಾರಿ ಹೇಳುವ, ಎಲ್ಲ ಅಕೌಂಟ್ ತೋರಿಸ್ದೆ, ಸಾರಿ ಹೇಳು ಹೋಗ್ತೇವೆ, ಏನು ಬೇರೆ ದಾರಿ ಇಲ್ಲ. ಅದಕ್ಕೆ ಆ ವ್ಯವಸ್ಥೆ ಮಾಡಬೇಕು. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಇದು ನಶ್ವರ ಅಂತ ಗೊತ್ತಾದ ಮೇಲೆ ಏನು ಮಾಡಬಾರ್ದು? ಅವನು ಆ ಕಡೆ ಅಟ್ಯಾಚ್ ಆಗ್ಲಿಕ್ಕೆ ಹೋಗಬಾರ್ದು. ಬಿಟ್ಟವನು ಭಾರಿ ಜಾಣ ಅನಿಸ್ಕೊಂಡ್ಬಿಡ್ತಾನೆ. ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣ. ಅಯ್ಯೋ ಭಾರಿ ಒಳ್ಳೆಯ ಐಡಿಯಾ ಅಲ್ಲ. ಸತ್ಮೇಲೆ ಹಾಗೆ ಆಗುತ್ತಲ್ಲ ಅಂತ ಕೇಳಿದರೆ, ಸತ್ಮೇಲೆ ಆಗೋದಲ್ಲ, ಈಗಾಗಬೇಕು. ಬದುಕಿರಬೇಕಾದ್ರೆ ಆಗುತ್ತೆ. ಸತ್ಮೇಲೆ ಏನಾಗುತ್ತೆ? ಪೋಸ್ಟ್ಮಾರ್ಟಮ್ ಆಗುತ್ತೆ, ಏನು ಉಪಯೋಗ ಇಲ್ಲ. ಅದರಿಂದ ದೇಹ ಕೋಳು ಹೋಗೋದ ಮುನ್ನ ಕೋಟೆ ಪ್ರಾಕ್ ಶರೀರ ವಿಮೋಕ್ಷಣ. ದೇಹ ಬಿಡೋದಕ್ಕಿಂತ ಮುಂಚೆ ಸಾಧನೆ ಮಾಡಬೇಕೇ ಹೊರತು ಆಮೇಲೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಪೇಪರ್ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಎಷ್ಟೇ ನೆನಪಾರು ಏನೂ ಉಪಯೋಗ ಇಲ್ಲ. ಅವ್ನು ಹೇಳಿದರೆ ಸಾರಿ ಅಂದರೆ ನೋಡಿ ಮತ್ತೆ ನೆಕ್ಸ್ಟ್ ಸ್ವಲ್ಪ ಬರೀ ಬಾ ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ಕತೆ ಮುಗಿತು ಅವನಿಗೆ. ಇನ್ನೊಂದು ಜನ್ಮನೇ, ಈ ಜನ್ಮ ಮಾಡೋಕ್ಕೆ ಬರೋದಿಲ್ಲ ಸಾಧನೆ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್. ಬರೀ ಮೋಕ್ಷಣ ಅಲ್ಲ, ವಿಮೋಕ್ಷಣ. ಪೂರ್ತಿ ದೇಹ ಬಿಡೋವರಿಗೆ ನಾವು ಕಾಯಿಲೆ ಕೊಡಬಾರ್ದು, ಅಷ್ಟರೊಳಗೆ ಸಾಧನೆ ಮಾಡಬೇಕು. ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ. ಕಾಮಕ್ರೋಧಗಳ ಒತ್ತಡ, ವೇಗ ಅಂದರೆ ಒತ್ತಡ. ಕಾಮ ಎಳೆಯುತ್ತೆ, ಕ್ರೋಧ ಎಳೆಯುತ್ತೆ. ಆ ಕಡೆಗೆ ಏನು ಮಾಡಬಾರ್ದು? ಮನಸ್ಸು ಸಾಕಬಾರ್ದು. ಸ ಯುಕ್ತ ಸ ಸುಖೀ ನರಃ. ಅಂಥ ಮನುಷ್ಯ ಎಂಥವನು ಅಂದರೆ ಸುಖೀ ನರಃ, ಸುಖವಾಗಿರ್ತಾನೆ, ಸಮಸ್ಯೆನೇ ಇಲ್ಲ. ಅರೈಕುನ ಕಥೆ. ಯಾರ್ದೋ ಗಾಡಿ ಕೇಳುತ್ತೆ, ಸ್ವಂತ ಗಾಡಿ ಕೂಡ ಅಲ್ಲ. ಅವನಿರೋ ಆನಂದ ಚಕ್ರವರ್ತಿಗಿಲ್ಲ. ಯೋಚನೆ ಮಾಡಬೇಕು. ಚಕ್ರವರ್ತಿ ಶಾಕ್ ಆಗ್ತಾನೆ, ಎಷ್ಟು ಆನಂದ ಇದೆ ಇವನಿಗೆ ಅಂತ. ಸೊ ಆನಂದ ಒಳಗಿನಿಂದ ಬರ್ತಕ್ಕಂಥ ಪದಾರ್ಥವಾದ್ದರಿಂದ ಹೊರಗೆ ಹುಡುಕೋದೇ ಮೊದಲೇ ತಪ್ಪೋದು. ಹೊರಗೆ ಹುಡುಕೋದೇ ಎಲ್ಲೋ ಇರೋದು, ಎಲ್ಲೋ ಕಳ್ಕೊಂಡು ಎಲ್ಲೇ ಹುಡುಕಿದ್ರೆ, ಮೆಜೆಸ್ಟಿಕ್ಕಲ್ಲಿ ಕಳ್ಕೊಂಡು ನೀವು JP-ನಲ್ಲಿ ಹುಡುಕಿದ್ರೆ ಸಿಗುತ್ತಾ? ಅದು ಅಲ್ಲಿ ಹುಡುಕಬೇಕು. ಮೊದಲೇದಾಗಿದೆ ಎಲ್ಲಿ ಹುಡುಕೋದು? ಹೊರಗೆ ಹುಡುಕೋದು ಅಲ್ಲೇ ಅಲ್ಲ. ಫಸ್ಟ್ ಎಲ್ಲಿ ಹುಡುಕ್ಬೇಕನ್ನ
ಒಳಗೆ ಹುಡುಕಬೇಕು. ದೇವರು ಒಳಗಿದ್ದಾನೆ, ಅವು ಬಿಂಬರೂಪಿ ಪರಮಾತ್ಮ, ಅಲ್ಲಿ ಹುಡುಕಬೇಕು, ಎಲ್ಲ ಕಡೆ ಹುಡುಕಿದ್ರೆ ಸಿಗೋದಿಲ್ಲ. ಸ ಸುಯುಕ್ತ ಸ ಸುಖೀ ನರಃ ತತ್ ಪರಿತ್ಯಾಗಂ ಪ್ರಶಂಸತಿ ಶಕ್ನೋತಿ ಇತಿ. ಇದನ್ನು ಬಿಡಬೇಕು, ಯಾವಾಗಲೂ ಬಿಡಬಾರ್ದು, ಈಗ ಬಿಡಬೇಕು. ನೋಡಿ, ನಾನು ಕೆಟ್ಟ ಶಬ್ದ ಕೇಳೋದು ಬಿಟ್ಟುಬಿಟ್ಟೆ ಅಂದ, ಯಾಕೆ ಕಿವಿ ಕೇಳೋದು ನಿಂತೋಯ್ತು, ಬಿಟ್ಟಾಗಲಿಲ್ಲ. ಏನಾದ ಅವನೀಗ ಅಭಾವ ವೈರಾಗ್ಯ, ಅದು ಭಾವ ವೈರಾಗ್ಯ ಅಲ್ಲ. ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಕೆಟ್ಟ ಶಬ್ದ ಕೇಳೋಕ್ಕೆ ತಯಾರಿಲ್ಲ ಅವನು, ಅದು ಇಂದ್ರಿಯ ನಿಗ್ರಹ ಅಂತ. ಇದು ಇಂದ್ರಿಯ ನಿಗ್ರಹ ಅಲ್ಲ. ಕಣ್ಣು ಹೋಗೇ ಬಿಡುತ್ತೆ, ನೋಡೋದು ಕೆಟ್ಟದ್ದು, ನೋಡೋದೇನು ಇಲ್ಲಿ ನೋಡೋಕ್ಕೆ ಬರೋದೇ ಇಲ್ಲ ಅವನಿಗೆ. ಇದನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಅದಕ್ಕೆ ಎಲ್ಲಿವರೆಗೂ ಇಂದ್ರಿಯಗಳಿರುತ್ತೋ ಪ್ರಾಕ್ ಶರೀರ ಎರಡರ್ಥ. ದೇಹ ಇರೋವರೆಗೂ ಸಾಧನೆ ಮಾಡಬೇಕು ಅಂತ ಹೇಳಿದರು, ಮತ್ತು ಆ ಇಂದ್ರಿಯವರೆಗೂ ಆ ಇಂದ್ರಿಯದ ಸಾಧನೆ ಮಾಡಬೇಕು. ಇಂದ್ರಿಯ ಹೋದ್ಮೇಲೆ ಕೆಲಸ ಮಾಡೋಕ್ಕೆ ಬರೋದು. ತಿರುಪತಿ ದರ್ಶನ ಮಾಡೋಕ್ಕೆ ಗಣ್ಣೆಯಲ್ಲಿ ಏನು ದರ್ಶನ ಮಾಡ್ತಾನೆ ಹೋಗಿ ಅವನೀಗ? ಅದಕ್ಕೆ ಒಂದೊಂದು ಸಪ್ರೇಟಾಗಿ ತೊಗೋಬೇಕು, ಒಟ್ಟಾಗಿ ತೊಗೋಬೇಕು. ಆ ಇಂದ್ರಿಯ ಇರೋವರೆಗೆ ಆ ಇಂದ್ರಿಯ ಸಾರ್ಥಕ್ಕೆ ಪಡೆದು ಬಿಡಬೇಕಾಗಲಿ. ಅಲ್ಲಿಗೆ ಮುಂದಿನ ನಾಳೆಗೆ ಅಧ್ಯಾಯ ಮುಗಿಯಲ್ಲ. ನಾಳೆ ಮುಗಿದು ಹೋದ್ರೆ ನಾಡಿದ್ದಂತೂ ಮುಗಿಯಲ್ಲ.